ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥ ಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗನಿರೀಕ್ಷಣಂ ವಿಧಿಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಗಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಮಾಹಾತ್ಮೆಯಲ್ಲಿ ಶ್ರೀಮನ್ನಾರಾಯಣ ಉತ್ತರವನ್ನ ಬ್ರಹ್ಮದೇವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಶ್ರೀಮನ್ನಾರಾಯಣ ಉತ್ತರವನ್ನ ಹೇಳುವಾಗ ಘಂಟಾನಾದದ ಮಹಿಮೆ ಮತ್ತು ಚಂದನದ ಮಹಿಮೆ, ಗಂಧಾದಿಗಳ ಧಾರಣೆಯ ಮಹಿಮೆ ಮತ್ತು ಅಷ್ಟದಳದಲ್ಲಿ ಭಗವಂತನ ಪೀಠವನ್ನು ಕಲ್ಪನೆ ಮಾಡಿ ಅಲ್ಲಿ ನಾನಾ ತರಹದ ಆಭರಣಗಳನ್ನು ಹಾಕಿಕೊಂಡು ಪೀತಾಂಬರನ್ನು ಉಟ್ಟು ಲಕ್ಷ್ಮೀ ಸಮೇತನಾಗಿರುವ ಭಗವಂತನ ಧ್ಯಾನವನ್ನ ಮಾಡುವಂಥದ್ದು. ಇನ್ನು ಭಗವಂತನ ಘಂಟಾನಾದವನ್ನ ಮುಖ್ಯಪ್ರಾಣನ, ವೈನತೇಯನ, ಸುದರ್ಶನದ ಚಕ್ರಾಂಕಿತವಾಗಿರುವಂತಹ ಘಂಟಾನಾದ ಅದನ್ನ ಮಾಡುವ ಮೂಲಕ ಭಗವಂತನ ಮುಂದೆ ಆ ಗಂಟೆ ಇದ್ರೆ ಆ ಮನೆ ಕ್ಷೇತ್ರ ಸದೃಶವಾಗಿರುವಂಥದ್ದು ಎಂಬುದನ್ನು ತಿಳಿಸಿ ಪುಷ್ಪಾರ್ಚನೆಯ ಮಹಿಮೆಯನ್ನು ಕೂಡ ಹೇಳಿದ್ದಾರೆ. ಧೂಪದ ಮಹಿಮೆಯನ್ನ ಹೇಳಿದ್ರು. ದಶಾಂಗ ಅಂತ ಕರಿತೇವೆ. ದಶಾಂಗದಿಂದ ಧೂಪ. ದಶಾಂಗಗಳು ಯಾವುವು ಎಂಬುದನ್ನು ನಿರೂಪಣೆ ಮಾಡ್ತಾನೆ. ಕೆಲವು ಗೊತ್ತಿದೆ, ಕೆಲವು ವಿಶಿಷ್ಟವಾದ ಶಬ್ದಗಳವು. ಜಾತಿ ಪುಷ್ಪ ಮಥೈಲಾಚ ಗುಗ್ಗುಲಶ್ಚ ಹರೀತಕಿ ಕೂಟಃ ಸರ್ಜರಸಶ್ಚೈವ ಗುಡಸೇಲಾಛಡಸ್ತಥಾ ನಖಯುಕ್ತಾನಿ ಚೈತಾನಿ ದಶಾಂಗೋ ಧೂಪ ಉಚ್ಯತೆ. 10 ಅಂಗಗಳಿಂದ ಕೂಡಿರುವಂಥದ್ದನ್ನೇ ದಶಾಂಗ ಅಂತ ಕರಿತಾ ಇದ್ದಾರೆ. ಜಾತಿ ಪುಷ್ಪ, ಜಾಜಿ ಮಲ್ಲಿಗೆ ಮತ್ತು ಏಲಕ್ಕಿ ಇರುತ್ತಂತೆ. ಗುಗ್ಗುಲ ಅಂತ ಹೇಳಿದ್ರೆ ಲೋಬಾನ ಅಂತ ಕರೀತಾರೆ, ಅದು. ಹರಿತಕಿ ಅಂದ್ರೆ ಸ್ವಲ್ಪ ಆ ಒಂದು ನೆಲ್ಲಿಕಾಯಿಯದ ಸಂಪರ್ಕ. ಮತ್ತು ರಾಳ ಅಂತ ಕರೀತಾರೆ. ಸರ್ಜರಸ ಅಂತ ಅಂದ್ರೆ ಬೆಂಕಿಯನ್ನೆಲ್ಲ ಊದುವಾಗ ಅದನ್ನ ಹಾಕ್ತಾರೆ, ಅದನ್ನು ಹಾಕಿದಾಗ ಹೆಚ್ಚು ಬೆಂಕಿ ಬರ್ತದೆ. ಅದನ್ನ ಸ್ವಲ್ಪ ಬೆಲ್ಲ ಮತ್ತು ಛಡ ಮತ್ತು ನಖ ಅಂತ 2 ಶಬ್ದಗಳಿದೆ. ಅದು ಯಾವ ಕೋಶ ತೆಗೆದ್ರೂ ಅದಕ್ಕೆ ಸರಿಯಾದ ಶಬ್ದಗಳು ಹೊಂದಿಕೆ ಆಗ್ತಾ ಇಲ್ಲ. ಆ ಥರದ ಒಂದು 10 ಅಂಗಗಳಿಂದ ಕೂಡಿರುವಂಥದ್ದು ಈ ದಶಾಂಗ. ಇಂತಹ ದಶಾಂಗದ ಸಹಿತವಾಗಿರುವಂತಹ ಧೂಪವನ್ನ ಮಾಡುವುದರಿಂದ ನ ಭಯಂ ವಿದ್ಯತೆ ತಸ್ಯ ದಿವ್ಯ ಭೌಮಾಂತರಿಕ್ಷಜಂ ಮಮ ಧೂಪಾವಶೇಷೇಣ ಯಸ್ಯಾಂಗಂ ಪರಿಮಾರ್ಜಿತಂ. ಯಾರು ಧೂಪದಿಂದಾಗಿ ಬರುವಂತಹ
ಆ ಒಂದು ಸುಗಂಧವ ಸಂಪರ್ಕವನ್ನು ಹೊಂದುತ್ತಾರೆ. ಧೂಪ ಮಾಡಿದ ಮೇಲೆ ಆ ಅಂಗಾರ ಶೇಷವನ್ನ ಹಾಕಿಕೊಳ್ಳುವಂಥವ್ರು. ವಿಷ್ಣೋರ್ ಅಂಗಾರ ಶೇಷೇಣ ಅಂಗಾನಿ ಪರಿಮಾರ್ಜಯೇತ್ ಅಂತಾರೆ. ಭಗವಂತನಿಗೆ ನಿವೇದಿತವಾದ, ಭಗವಂತನಿಗೆ ಆ ಭ್ರಮಣ ಮಾಡಿರುವಂತಹ ಅಂಗಾರದಿಂದ ಅಂಗಗಳನ್ನು ಪರಿಮಾರ್ಜನೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಂತಹ ಪರಿಮಾರ್ಜನೆ ಮಾಡಿದರೆ ನ ಆಪದಃ ವಿಪತ್ತಸ್ಯ ಭವಂತಿ ಖಲು ದೇಹಿನಃ, ಆಪತ್ತುಗಳು ಅಂತಹ ವಿಪತ್ತುಗಳು ಅವನಿಗೆ ಬರೋದಿಲ್ಲ. ಹೊರತಾಗಿ ಧೂಪಃ ಸುರೂಪತಾಂ ಧತ್ತೆ ಧೂಪಃ ಪಾವನಮುತ್ತಮಂ, ಧೂಪದಿಂದ ಒಂದು ಮಾಡುವುದರಿಂದ ಸುರೂಪತೆ ಮತ್ತು ಪಾವನ. ಎಲ್ಲಿಯಾದರೂ ಶುದ್ಧ ಆಗಬೇಕು ಅಂದರೆ ಹೊಗೆಯನ್ನು ಹಾಕ್ತಾ ಇರ್ತೇವೆ, ಹೊಗೆ ಹೋದಷ್ಟು ಶುದ್ಧ ಜಾಸ್ತಿ ಅಂತ. ಹಾಗಾಗಿ ಅಂತಹ ಇದು ಮಾಮೂಲು ಹೊಗೆ ಅಲ್ಲ, ಭಗವಂತನಿಗೆ ಅವನಿಗೆ ಆಘ್ರಾಣಕ್ಕೋಸ್ಕರ ಇಟ್ಟಿರುವಂತಹ ಆ ಒಂದು ದಶಾಂಗುಲ ದಶಾಂಗದಿಂದ ಅಭಿಮಂತ್ರಿತವಾದ ಹೊಗೆ, ಅದು ಭಗವಂತನಿಗೆ ಅತ್ಯಂತ ಪ್ರಿಯಕರವಾಗಿರುವಂಥದ್ದು. ಹಾಗಾಗಿ ವಾನಸ್ಪತ್ಯ ರಸೋ ದಿವ್ಯ ಪರಮಃ ಪಾವನ ಶುಚಿ, ಇಂತಹ ವನಸ್ಪತಿ ಸಂಬಂಧಿಯಾದ ವನಸ್ಪತಿ ರಸೋತ್ಪನ್ನ ಗಂಧಾಢ್ಯೋ ಧೂಪ ಉತ್ತಮ, ವನಸ್ಪತಿ ರಸದಿಂದ ಉತ್ಪತ್ತಿಯಾಗಿರುವಂತಹ ಗಂಧದಿಂದ ಕೂಡಿದ ಈ ಒಂದು ಧೂಪ ಉತ್ತಮವಾಗಿರುವಂಥದ್ದು ಅಂತ ನಿರೂಪಣೆ ಮಾಡಿದ್ದಾರೆ. ಅಥ ಪರಂ ಪ್ರವಕ್ಷ್ಯಾಮಿ ದೀಪಮಾಹಾತ್ಮ್ಯಮುತ್ತಮಂ, ದೀಪ ಮಾಹಾತ್ಮ್ಯವನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ದೀಪ ನಿನ್ನೆ ಹೇಳಿದಂತೆ ದೀಪಕ್ಕೆ ತಾನು ಜಡವಾಗಿದ್ರೂ ಕೂಡ ಅದರಿಂದ ಅನೇಕ ತರಹದ ಉಪಯೋಗಗಳನ್ನು ಎಲ್ಲರಿಗೂ ಮಾಡಿಕೊಡ್ತಾ ಇದೆ. ಒಬ್ಬ ಕವಿ ಹೇಳ್ತಾನೆ, ಇದಂ ಅಂಧಂತಮಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ನಾಮ ಆಸಂಸಾರಂ ನ ದೀಪ್ಯತೆ. ಒಂದು ವೇಳೆ ಶಬ್ದ ಎಂಬುವಂತಹ ಒಂದು ಶಬ್ದವೇ ಲೋಕದಲ್ಲಿ ಇರಲಿಲ್ಲ ಅಂತಾದ್ರೆ ಅದು ಅಂಧಂತಮಸ್ಸೆ ಅಂತ ಆಗ್ತದೆ. ಹೇಗೆ ಅಂದರೆ ದೀಪ ಇಲ್ಲದೆ ಇರುವಂತೆ ಅಂತ. ಆ ಶಬ್ದದ ರಾಶಿಯನ್ನ ದೀಪಕ್ಕೆ ಹೋಲಿಸ್ತಾನೆ. ನಾವು ಮಾತಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದೇ ಶಬ್ದಗಳಿಂದ. ನಾವು ಮಾತಿನಿಂದಲೇ ಇವತ್ತು ಲೋಕ ನಿಂತಿದೆ. ಒಂದು ವೇಳೆ ಮಾತೇ ಇಲ್ಲ, ಶಬ್ದಗಳೇ ಇಲ್ಲ ಅಂದ್ರೆ ಅದರಲ್ಲಿ ಏನು ಯಾವ ತರಹದ ಪ್ರವೃತ್ತಿಯೇ ಆಗೋದಿಲ್ಲ. ಹಾಗಾಗಿ ದೀಪ ಎಂಬುವಂಥದ್ದು ಅದು ಅಂಧಂತಮಸ್ಸಿನ ನಾಶಕವಾಗಿರುವಂಥದ್ದು ದೀಪ. ಅಂತಹ ಅಂಧಂತಮಸ್ಸ ನಾಶಕವಾಗಿರುವಂಥದ್ದು ವಿಶೇಷವಾಗಿ ಅದು ಜ್ಞಾನವನ್ನು ಜ್ಯೋತಿಸ್ತದೆ. ಎಷ್ಟು ಅಂದ್ರೆ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ. ಒಂದು ದೀಪವನ್ನ ತೆಗೆದು ಇನ್ನೊಂದು ದೀಪಕ್ಕೆ ಹಚ್ಚಿ, ಬೇಡ ಲಕ್ಷ ದೀಪ ಅಂತ ಈಗೆಲ್ಲ ಲಕ್ಷ ದೀಪಗಳೆಲ್ಲ ಮೊನ್ನೆ ಮಾಡಿದ್ದೀವಿ. ಅನೇಕ ದೀಪಗಳನ್ನು ಹಚ್ಚಿದಾಗಲೂ ಎಲ್ಲಾ ದೀಪಗಳಲ್ಲೂ ಸಮಾನವಾಗಿರುವಂಥದ್ದನ್ನೇ ಹೊರಹೊಮ್ಮಿಸ್ತಾ ಇದೆ ದೀಪ. ಹೌದು, ಇಲ್ಲಿಂದ ದೀಪ ಒಬ್ಬ ತಗೊಂಡ, ಅದೇ ದೀಪದಿಂದ ಇನ್ನೊಬ್ಬ ತಗೊಂಡ, ಹಚ್ಕೊಂಡ, ಅದರಿಂದ ಆ ದೀಪಕ್ಕೆ ಶಕ್ತಿ ಕುಂಠಿತವಾಯ್ತಾ? ಇಲ್ಲ. ಎಣ್ಣೆ ಇರುವಲ್ಲಿವರೆಗೂ ಕೂಡ ದೀಪ ತನ್ನನ್ನು ತಾನು ಸವಿಸಿಕೊಳ್ತಾನೇ ಇರ್ತದೆ, ಇನ್ನೊಬ್ಬರಿಗೆ ಉಪಹಾರಕ್ಕೋಸ್ಕರ ಇದ್ದೇ ಇರುತ್ತದೆ. ಹಾಗಾಗಿ ಅಂತಹ ದೀಪದಿಂದ ಹಚ್ಚಿರುವಂತಹ ಇನ್ನೊಂದು ದೀಪವು ಕೂಡ ಅದು ಎಲ್ಲರ ತರದಿಂದಲೂ ಕೂಡ ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿ ಅಂತಹ ದೀಪ ಅದು ಅಜ್ಞಾನ ನಾಶಕ. ಇಲ್ಲಿ ಇರುವಂತಹ ಒಂದು ಅಂಧಕಾರವನ್ನು ನಾಶ ಮಾಡುತ್ತದೆ ಎಂಬುದು ಹೇಗೋ, ಅದು ಭಗವಂತನ ಮುಂದೆ ಹಚ್ಚಿರುವಂತಹ ದೀಪ ಅದು ಅಜ್ಞಾನ ನಾಶಕವಾಗಿರುವಂಥದ್ದು. ಬಹುವರ್ತಿ ಸಮಾಯುಕ್ತಂ ಘೃತಪೂರ ಸಮನ್ವಿತಂ ಕುರ್ಯಾದಾರಾರ್ತಿಕಂ ಯೋ ವೈ ಕಲ್ಪಕೋಟಿ ವಸೇದ್ದಿವಿ. ಯಾರು ಬತ್ತಿಗಳಿಂದ ಕೂಡಿರುವಂತಹ ಘೃತಪೂರಿತವಾಗಿರುವಂತಹ ಒಂದು ಬತ್ತಿಯಿಂದ ನನಗೆ ಆರತಿಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದ ಸ್ಥಾನಮಾನಗಳು ದೊರೀತಾ ಇದೆ. ನೀರಾಂಜನಂ ತು ಯಃ ಪಶ್ಯೇತ್ ಸಹೋ ಮಾಸೇ ಮಮಾಗ್ರತಃ ಸಪ್ತ ಜನ್ಮ ಭವೇದ್ ವಿಪ್ರಃ ಹ್ಯಂತೆ ಚ ಪರಮಂ ಪದಂ. ಭಗವಂತನ ನೀರಾಜನವನ್ನ ಮಾಡುವುದಲ್ಲ, ಭಗವಂತನ ಮಂಗಳಾರತಿಯನ್ನ ಮಾಡುವಾಗ ನೋಡಿದ್ರೂ ಸಾಕು, ಅವರು ಸಪ್ತ ಜನ್ಮ ಭವೇದ್ ವಿಪ್ರಃ ಧನಾಢ್ಯೋ ವೇದಪಾರಗಃ ಅಂತ ಹೇಳುವಂತೆ ಅವನು 7 ಜನ್ಮಕ್ಕೂ ಕೂಡ ಒಳ್ಳೆಯ ಧನಾಢ್ಯನಾದ, ಅಂದ್ರೆ ಬುದ್ಧಿಶಕ್ತಿಯೂ ಇರುವ, ದಾರಿದ್ರ್ಯರಹಿತನಾದ ಒಳ್ಳೆಯ ಬ್ರಾಹ್ಮಣನಾಗಿ ವೈಷ್ಣವೋತ್ತಮನಾಗಿ ಹುಡ್ತಾ ಇದ್ದಾನೆ. ತತ್ರಾಪಿ ಜನ್ಮ ಶತಕೋಟಿಷು ವಿಪ್ರವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ.
ಎಷ್ಟೋ ಜಾತಿಗಳು ಕಳೆದ ಮೇಲೆ ಬರುವಂಥದ್ದೇ ಮಾನುಷತ್ವ. ಅಂತಹ ಮನುಷ್ಯನಾದಾಗ ಅಂಗಾಂಗಗಳು ಸರಿಯಿದ್ದು ಹುಟ್ಟುವಂಥದ್ದು ಅಲ್ಲಿ ಕೆಲವು ಕಡಿಮೆನೆ. ಅಂತಹ ಸ್ವರೂಪತೆ ಬಂದು ಮನುಷ್ಯ ಜನ್ಮ ಬಂದು ಬ್ರಾಹ್ಮಣನಾಗುವಂಥದ್ದು ಇನ್ನೂ ದುರ್ಲಭ. ಅದರಲ್ಲೂ ಬ್ರಾಹ್ಮಣನಾಗಿ ಭಗವಂತನನ್ನೇ ಆರಾಧನೆ ಮಾಡಬೇಕು ಎಂಬ ಮನಸ್ಸು ಬರುವಂಥದ್ದು ಇನ್ನೂ ದುರ್ಲಭ. ಇಂತಹ ಜನ್ಮ 7 ಜನ್ಮಕ್ಕೂ ಭಗವಂತ ಅವನ ಜ್ಞಾನ ಪುರಸ್ಸರವಾಗಿ ನಮ್ಮನ್ನು ಹುಟ್ಟಿಸ್ತಾನೆ ಅಂದ್ರೆ ದೀಪದ ಮಹಿಮೆ ಎಷ್ಟು ಅಂತ ಅರ್ಥ ಮಾಡಿಕೊಳ್ಳಿ ಅಂತಾರೆ. ಹೆಂತೇಜ ಪರಮಂ ಗತಿ ಅಷ್ಟೇ ಅಲ್ಲ, ಅವನು ಆ ಕಾಲದಲ್ಲಿ ಅವನು ಈ ರೀತಿ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ ನನ್ನ ಆರಾಧನೆ ಮಾಡಿ ಮತ್ತೆ ಅವನು ನನ್ನ ಸ್ಥಾನವನ್ನೇ ಹೊಂದುತ್ತಾನೆ. ಕರ್ಪೂರೇಣ ತು ಯಕ್ ಕುರ್ಯಾದ್ ಭಕ್ತ್ಯಾ ಚೈವ ಮಮಾಗ್ರತಃ ಆರಾರ್ತಿಕಂ ದ್ವಿಜಶ್ರೇಷ್ಠ ಪ್ರವೇಶೇನ್ ಮಾಮನಂತಕಂ. ಕರ್ಪೂರದಿಂದಲೂ ಕೂಡ ಮಾಡಿರುವಂತಹ ಆರತಿಯಿಂದ ನಾನು ಪ್ರೀತನಾಗ್ತೇನೆ. ಮಂತ್ರಹೀನಂ ಕ್ರಿಯಾಹೀನಂ ಯತ್ಕಥಂ ಪೂಜನಂ ಮಮ ಸರ್ವಂ ಸಂಪೂರ್ಣತಾಮೇತಿ ಕೃತೆ ನೀರಾಜನೆ ಸುತ. ಯಾವುದೇ ಹೋಮ ಮಾಡಲಿ, ಯಾವುದೇ ಪೂಜೆ ಮಾಡಲಿ, ಯಾವುದೇ ಮಂಗಳ ಮಾಡಲಿ, ಕೊನೆಗೊಂದು ಆರತಿ ಅಂತ ಇರ್ತದೆ. ಯಾಕೆ ಅಂದ್ರೆ ಭಗವಂತ ಹೇಳ್ತಾನೆ, ಮಂತ್ರಹೀನಂ ಕ್ರಿಯಾಹೀನಂ ಯತ್ಕೃತಂ ಮಮ ಪೂಜನಂ ಸರ್ವಂ ಸಂಪೂರ್ಣತಾಮ್ಯಾತ್. ಮಾಡಿರುವಂಥದ್ರಲ್ಲಿ ಯಾವುದೋ ಒಂದು ದ್ರವ್ಯಲೋಪ ಆಗದೇ ಇರೋಷ್ಟು ಎಷ್ಟೇ ಶುದ್ಧವಾಗಿ ವಹಿಸಿದರೂ ಭಕ್ತಿ ಶ್ರದ್ಧ ಲೋಪ ಆದರೂ ಆಗಿರ್ತದೆ. ಆದರೆ ಇಂತಹ ಲೋಪಗಳೆಲ್ಲವೂ ಕೂಡ ಪೂರ್ಣವಾಗುವಂಥದ್ದು ಭಗವಂತನ ನಾಮಸ್ಮರಣೆ ಸಹಿತವಾದ ಮಾಡುವ ನೀರಾಜನದಿಂದ ಅಂತಾರೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃಂತು ಮಯಾ ದೇವ ಅಂತ ಹೇಳಿ ಪರಿಪೂರ್ಣಂ ತದಸ್ತು ಮೇ. ನಿನ್ನ ನಾಮಸ್ಮರಣೆ ಸಹಿತವಾಗಿ ಇದನ್ನು ಕೊನೆಗೆ ಅಚ್ಯುತಾಯ ನಮಃ ಅಂತ ಮಾಡ್ತಾ ಇದ್ದೇನೆ, ನೀನು ಕ್ಷಮಾ ಮಾಡು ಅಂತ ಕೇಳುವಂತೆ ಅಂತಹ ನಾಮಗಳಿಂದ ಪರಮಾತ್ಮನೇ ಸತತಮೇಕರೂಪಿಣೆ ಜಶರೂಪಿಣೆ ಶತಸಹಸ್ರ ರೂಪಿಣೆ ಅಂತ ನೀನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಿ ಅಂತ ಹೇಳುವ ಮೂಲಕ ಮಾಡುವ ಆರತಿಯೂ ಕೂಡ ನಾವು ಮಾಡುವ ಕರ್ಮಕ್ಕೆ ಪೂರ್ಣವಾಗಿರುವಂತಹ ಫಲವನ್ನು ತಂದುಕೊಡ್ತಾ ಇದೆ. ಘೃತೇನ ವಾಥ ತೈಲೇನ ದೀಪಂ ಪ್ರಜ್ವಾಲಯೇತ್ ನರಃ ಸಹೋ ಮಾಸೆ ಮಮಾಗ್ರೇ ಚ ತಸ್ಯ ಪುಣ್ಯಫಲಂ ಶೃಣು. ಘೃತದಿಂದ ವಿಶೇಷ ಅಂದ ಮಾತ್ರಕ್ಕೆ ಘೃತ ಇಲ್ಲದೆ ಇರುವವರು ದೀಪವೇ ಹಚ್ಚುವಾಗಿಲ್ವಾ ಅಂತ ಕೇಳಿದ್ರೆ ತೈಲೇನ ವಾಪಿ, ಘೃತ ತೈಲ ಇವುಗಳಿಂದಾಗಿ ಏನು ಒಂದು ದೀಪವನ್ನ ಮಾರ್ಗಶಿರ ಮಾಸದಲ್ಲಿ ಪ್ರಜ್ವಲನೆ ಮಾಡ್ತಾನೋ ಅವರ ಪುಣ್ಯ ಅನಂತ. ಯಾಕೆ ಅಂದ್ರೆ ಏನು ಪುಣ್ಯ ಅಂದ್ರೆ ವಿಹಾಯ ಸಕಲಂ ಪಾಪಂ ಸಹಸ್ರಾದಿತ್ಯ ಸನ್ನಿಭಃ ಜ್ಯೋತಿಷ್ಮತಾ ವಿಮಾನೇನ ಮಮಲೋಕೆ ಮಹೀಯತೆ. ಅವನು ಪಾಪ ಕಲ್ಮಶದಿಂದ ದೂರನಾಗಿ ವಿಮಾನದಲ್ಲಿ ಕೂತು ನನ್ನ ಒಂದು ಮಾರ್ಗಕ್ಕೆ ಬರ್ತಾನೆ, ನನ್ನ ಒಂದು ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ದೀಪ ಎಂಬುವಂಥದ್ದು ಬಹಳ ಶ್ರೇಷ್ಠ. ಯದಿ ದೀಪಂ ಯೋ ವೈ ನ ಹರೇತ್ ಪಾಪಃ ಲೋಭ ದ್ವೇಷ ದ್ವಿಜೋತ್ತಮಃ. ಯಾರು ದೀಪ ಹಚ್ಚಿದ್ರೆ ಖರ್ಚು ಯಾಕಷ್ಟು ದೀಪ ಅಂತ ಹೇಳಿ ಬೆಳಿಗ್ಗೆ ಮಾತ್ರ ಉರಿತಾ ಆಮೇಲೆ ಆರಿಸ್ಬಿಟ್ರೆ ಅವನು ತದ್ದೀಪ ಹರಣಾತ್ ಸೋಪಿ ಮೂಕೋಂಧೋ ಜಾಯತೆ ಭುವಿ. ಮೂಕ ಅಂಧ ಬದಿರನಾಗಿ ಅವನು ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದೀಪವನ್ನು ಹಚ್ಚದೇ ಇದ್ರೂ ಚಿಂತೆ ಇಲ್ಲ, ಹಚ್ಚುವಂತಹ ದೀಪವನ್ನು ಹರಣ ಮಾಡಬಾರದು, ಅದನ್ನು ಆರಿಸ್ಲಿಕ್ಕೆ ಹೋಗಬಾರದು. ಒಂದು ಪುರಾಣಾಂತರದಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೋ ಒಂದು ನೆಪದಲ್ಲಿ ದೀಪವನ್ನು ಹಚ್ಚಿದಾಗಲೂ ಒಬ್ಬ ಹಚ್ಚಿದ್ನಂತೆ. ತಾನು ಭಗವಂತನ ದೇವಾಲಯ ಅಲ್ಲಿ ಬಂದಿದ್ದಾನೆ, ದೀಪವನ್ನು ಹಚ್ಚಿದ. ದೀಪವನ್ನು ಹಚ್ಚಿದ ಯಾಕೆ ಅಂದ್ರೆ ಜೂಜಾಟ ಆಡ್ಲಿಕ್ಕೆ. ಹಾಳು ದೇವಸ್ಥಾನ ಅಂತ ಇರ್ತಾವಲ್ಲ, ಯಾವುದೋ ಕೊಂಪೆ ದೇವಸ್ಥಾನ ಅಂತ ಇದ್ದಲ್ಲಿ ಯಾರು ಕೇಳೋರಿರಲ್ಲ, ಏನಿರಲ್ಲ, ಪ್ರಶಸ್ತವಾದ ಜಾಗ, ಒಳ್ಳೆ ಬಂಡೆಕಳ್ಳು ತಣ್ಣಗಿರ್ತದೆ, ಅಲ್ಲಿ ಹೋಗಿ ಆಡೋಣ ಅಂತ ಸಂಜೆ ಆದಾಗ ಹೋಗಿದ್ದಾನೆ, ದೀಪ ಹಚ್ಚಿದ್ದಾನೆ. ದೀಪ ಹಚ್ಚಿ ತಾನು ಆಗಿನ ಮಾಸ ಈ ಒಂದು ಕಾರ್ತೀಕ ಮಾರ್ಗಶಿರ ಮಾಸಗಳು. ಅವನು ವ್ಯಾಜೇನ ಒಂದು ಜೂಜಾಡುವಂತಹ ವ್ಯಾಜದಿಂದ ಹಚ್ಚಿದಾಗಲೂ ಕೂಡ ಅವನಿಗೆ ಇರುವಂತಹ ಏನು ಒಂದು ಪಾಪಿಷ್ಟವಾದ ಜನ್ಮ ಇತ್ತು, ಅದರಿಂದ ಅವನು ಮುಕ್ತನಾಗಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಡ್ತಾನವನು. ಇದ್ಯಾಕೆ ಅಂದ್ರೆ ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಕವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಂತ ದಾಸರು ತಿಳಿಸಿದಂತೆ ಯಾವುದೋ ಒಂದು ನಿಮಿತ್ತದಿಂದ ಭಗವಂತನ ಸಂಬಂಧಿಯಾಗಿರುವಂತಹ ಕಾರ್ಯವನ್ನ ಮಾಡಿದ ಮೇಲೆ ಆ ಭಗವಂತ ಅದನ್ನು ಅನುಗ್ರಹ ಮಾಡೇ ಮಾಡ್ತಾನೆ.
ಆ ರೀತಿ ಅವನು ದೀಪ ಹಚ್ಚಿದಾಗ ಒಳ್ಳೆಯ ಒಂದು ಜನ್ಮ ಬಂತು. ಅಷ್ಟೇ ಯಾಕೆ, ಇದು ಮನುಷ್ಯ ಅಲ್ಲ, ಒಂದು ಇಲಿಯೂ ಕೂಡ ಜನ್ಮವನ್ನು ಹೊಂದಿತು ಅಂತಾರೆ. ಇಟ್ಟಿರುವಂತಹ ದೀಪದಲ್ಲಿ ಎಣ್ಣೆ ಕುಡಿಬೇಕು ಅಂತ ಬಂತು. ಅಂತಹ ಕುಡಿಯುವ ಭರದಲ್ಲಿ ಹಾರುವಾಗ ಹೋಗುವಂತಹ ದೀಪವನ್ನು ಸ್ವಲ್ಪ ಮುಂದೆ ಮಾಡ್ತಂತೆ. ಒಂದೇ ಒಂದು ಕ್ಷಣಕ್ಕೆ ಆರಿ ಹೋಗ್ತಾ ಇತ್ತು. ಇದು ಹಾರುವಾಗ ಸ್ವಲ್ಪ ಕಾಲಿಂದ ಮುಂದೆ ಮಾಡ್ತು, ಒಂದು ಕ್ಷಣ ಜಾಸ್ತಿ ಉರಿತು. ಆ ಒಂದು ಮೂಷಿಕದಿಂದ ಜನ್ಮದಿಂದಲೇ ಅದು ಮುಕ್ತವಾಗಿ ಅದು ಕೂಡ ಮಾನುಷ್ಯತಾವನ್ನು ಹೊಂದಿತು. ಅದಕ್ಕೆ ಹೇಳ್ತಾರೆ, ಪರದೀಪ ಪ್ರಬೋಧಸ್ಯ ಫಲಮೀದೃಗ್ ವಿಧಂ ಮುನೆ ಸಾಕ್ಷಾದೀಪ ಪ್ರದಾನಸ್ಯ ಮಾಹಾತ್ಮ್ಯಂ ಕೋನು ವರ್ಣ್ಯತೆ. ಇನ್ನೊಬ್ಬರು ದೀಪವನ್ನ ಹಚ್ಚಿದಾಗ ಅದನ್ನ ಆರಿಸದೇ ಇರುವಂತೆ ಅದನ್ನು ಹಿಡಿದ್ರೆ, ಇನ್ನೊಬ್ಬರು ದೀಪವನ್ನ ಹಚ್ಚಿದಾಗ ಹೋಗುವಾಗ ಸ್ವಲ್ಪ ಬತ್ತಿ ಮುಂದೆ ಮಾಡಿದ್ರೆ, ಇನ್ನೊಬ್ಬರು ದೀಪವನ್ನ ಹಚ್ಚಿ ಹೋದ ಮೇಲೆ ತೈಲ ಹೋಗ್ತಾ ಇದೆ ಅಂತ ಸ್ವಲ್ಪ ತೈಲವೋ ಘೃತವೋ ಹಾಕಿ ಅದನ್ನೇನಾದ್ರೂ ಹೋಗುವಕ್ಕಿಂತಲೂ ಒಂದು ಕ್ಷಣ ಜಾಸ್ತಿ ಉರಿಸಿದ ವ್ಯಕ್ತಿಯು ಕೂಡ ಇಂತಹ ಮೂಷಿಕ ಜನ್ಮದಿಂದಾಗಿಯೇ ಅವನು ಮುಕ್ತನಾಗ್ತಾನೆ. ಅಂದ ಮೇಲೆ ಸಾಕ್ಷಾ ದೀಪ ಪ್ರಬೋಧಸ್ಯ, ಭಗವಂತ ನೀನು ಪ್ರೀತನಾಗೂ ನನ್ನ ಅಂಧಕಾರವನ್ನೇ ದೂರ ಮಾಡು ಅಂತ ಬಂಗಾರದೋ ಬೆಳ್ಳಿದೋ ಹಿತ್ತಾಳೆದೋ ತಾಮ್ರದೋ ಮಣ್ಣಿಂದೋ ಯಾವುದೋ ಒಂದರಲ್ಲಿ ಭಗವಂತನ ಮುಂದೆ ದೀಪವನ್ನು ಹಚ್ಚಿದರೆ ಅದರ ಮಾಹಾತ್ಮ್ಯ ಕೋನು ವರ್ಣ್ಯತೆ, ಯಾರು ತಾನೇ ವರ್ಣಿಸಲಿಕ್ಕೆ ಸಾಧ್ಯ. ಹಾಗಾಗಿ ದೀಪದ ಮಹಿಮೆ ಇಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗುರುಗಳ ಒಂದು ಸೇವೆಯನ್ನ ಮಾಡಬೇಕು ಮಾರ್ಗಶಿರ ಮಾಸದಲ್ಲಿ ಎಂಬುದನ್ನು ಕೂಡ ತಿಳಿಸ್ತಾರೆ. ಗುರುಗಳು ಅಂದ್ರೆ ಅವರು ಕೇವಲ ನಮ್ಮನ್ನ ಇಹಲೋಕದಿಂದ ಮಾತ್ರ ದಾಟಿಸುವಂತವರಲ್ಲ. ಗುರು ಎಂಬುವಂತಹ ಶಬ್ದವೇ ಗುರುತರವಾಗಿರುವಂತಹ ಮಾರ್ಗಕ್ಕೆ ನಮ್ಮನ್ನ ಕೊಂಡೊಯ್ಯುವಂಥವರೇ ಗುರುಗಳು. ಗುರುಗಳನ್ನ ನಾವೇನಾದ್ರೂ ಅವರಿಗೆ ದುಃಖವನ್ನ ಕೊಟ್ವೆ, ಅವರಿಗೆ ಮನಸ್ಸನ್ನ ನೋಯಿಸಿದರೆ ಯಾವ ಹರಿವೃಷ್ಟಿ, ಇದು ಗುರುವೃಷ್ಟೇ ನಕಶ್ಚನ, ಯಾರು ಕೂಡ ಮನ್ನಿಸೋರಿಲ್ಲ. ಹಾಗಾಗಿ ಗುರುಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಯಾಕೆ ಅಷ್ಟು ಗುರುಗಳಿಗೆ ಅಷ್ಟು ಸ್ಥಾನಮಾನ ಅಂದ್ರೆ, ಉಪನಿಷತ್ತು ಹೇಳುವಾಗ ಸತ್ಯಮಿತಿ ಸತ್ಯವಚಾರಾತೀಥರಃ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೆ ವೇತಿ ನಾಕೋ ಮೌದ್ಗಲ್ಯ ತದ್ದಿತಪಸ್ತದ್ದಿತಪಃ ಅಂತ ಉಪನಿಷತ್ತಿದೆ. ಅಲ್ಲಿ ಒಬ್ಬೊಬ್ಬ ಋಷಿಗಳು ಒಂದೊಂದನ್ನ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಸತ್ಯಮಿತಿ ಸತ್ಯವಚ ರಾತೀತರಃ, ರಾತೀತರ ಮುನಿಗಳು ಯಾವುದು ತಪಸ್ಸು ಅಂದ್ರೆ ಸ್ವಲ್ಪವೂ ಸುಳ್ಳು ಹೇಳದೆ ಸತ್ಯವನ್ನೇ ಮಾತಾಡುವಂಥದ್ದೇ ತಪಸ್ಸು ಅಂತ ಅವರು ಹೇಳ್ತಾರೆ. ತಪೋನಿತ್ಯ ಪೌರುಷಿಷ್ಟಿ, ಪೌರುಷಿಷ್ಟಿಗಳು ಹೇಳ್ತಾರೆ ಕಣ್ಣು ಮುಚ್ಚಿಕೊಂಡು ಭಗವಂತನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡುವಂಥದ್ದೇ ತಪಸ್ಸು ಅಂತ ಅವರು ಹೇಳಿದರು. ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ, ಮೌದ್ಗಲ್ಯ ಋಷಿಗಳು ಹೇಳಿದ್ರು ಸ್ವಾಧ್ಯಾಯ ತಪಸ್ಸು ಇವುಗಳನ್ನೇ ತನ್ನ ಜೀವನದ ಧ್ಯೇಯೋದ್ದೇಶವಾಗಿಟ್ಟುಕೊಂಡು ಮಾಡುವಂತಹ ವ್ಯಕ್ತಿಯೇ ಏನು ಮಾಡ್ತಾನೆ ಅದೇ ದೊಡ್ಡ ತಪಸ್ಸು. ಸ್ವಾಧ್ಯಾಯ ಪ್ರವಚನಗಳೇ ತಪಸ್ಸು ಅಂತ ಹೇಳಿದರು. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಹೇಳುವಾಗ ತದ್ದಿತಪಃ ಅಂತ ಅಲ್ಲಿ ಉಪನಿಷತ್ತಿನಲ್ಲೇ ಇದೆ. ಮೂರು ಜನ ಋಷಿಗಳ ಅಭಿಪ್ರಾಯದಲ್ಲೂ ಕೂಡ ತದ್ದಿತಪಃ ಅಂತ ಇಲ್ಲ. ಕೊನೆಗೆ ಸತ್ಯವಚ ಸತ್ಯಮಿತಿ ಅಂತ ಹೇಳ್ತಾ ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ಅಂತ ಮೌದ್ಗಲ್ಯ ಋಷಿಗಳ ಮಾತಿನ ನಂತರ ತದ್ದಿತಪಃ, ಇದರಲ್ಲಿ ಸತ್ಯವನ್ನೇ ಮಾತನಾಡಬೇಕು ಎಂಬುವಂಥದ್ದು ತಪಸ್ಸೇನಲ್ಲ. ಭಗವಂತನನ್ನ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು ಅದೇ ದೊಡ್ಡ ತಪಸ್ಸಲ್ಲ. ಆದರೆ ಅವುಗಳಿಂದ ಬೇಕಾದ್ರೆ ಸಂಕೋಚಗೊಳಿಸ್ರಿ. ಸತ್ಯವನ್ನ ಮಾತನಾಡುವಾಗ ಯಾರೋ ಒಬ್ಬ ಚಿಕ್ಕ ಒಬ್ಬ ಸಜ್ಜನನಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಬೇಕಾದ್ರೆ ಸುಳ್ಳನ್ನು ಹೇಳಿ ಅಂತದೆ. ಸುಳ್ಳನ್ನು ಅಂದ್ರೆ ಸತ್ಯ ಎಂಬ ಶಬ್ದಕ್ಕೆ ಡೆಫಿನೇಷನ್ನೇ ಯತ್ ಸತಾಂ ಹಿತಂ ಆಚರತಿ ತತ್ ಸತ್ಯಂ. ಯಾರು ಸಜ್ಜನರಿಗೆ ಹಿತವಾಗಿರುವಂಥದ್ದನ್ನು ಹೇಳ್ತಾರೋ ಮಾಡ್ತಾರೋ ಅದು ಸತ್ಯ. ಹಾಗಾಗಿ ಅಂತಹ ಅದರಲ್ಲಿ ಸಂಕೋಚಗೊಳಿಸಿದ್ರು. ಸ್ವಾಧ್ಯಾಯ ಪ್ರವಚನಗಳಲ್ಲಿ ಮಾತ್ರ ಸಂಕೋಚ ಇಲ್ಲ. ಅವುಗಳನ್ನ ಅವಶ್ಯ ಕರ್ತವ್ಯ ಅಂತ ಹೇಳಿದ್ದಾರೆ. ಕರ್ತವ್ಯ ಕರವನ್ವಿತೆ ಟ್ಯಾಕ್ಸಿನಂತೆ. ಇನ್ನೊಬ್ಬರಿಗೆ ಸೇವೆ ಮಾಡುವುದು, ಭಗವಂತನ ಒಂದು ಪ್ರವಚನ ಹೇಳುವುದು ಕೇಳುವುದು, ನಮ್ಮ ಸ್ವಾಧ್ಯಾಯವನ್ನ ಮಾಡುವಂಥದ್ದು ಅದೆಲ್ಲವೂ ಕೂಡ ಅವಶ್ಯ ಕರ್ತವ್ಯವಾಗಿರುವಂಥದ್ದು. ಅದೇ ನಿಜವಾದ ತಪಸ್ಸು ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲೇ ಉಪನಿಷತ್ತಿನಲ್ಲೇ
ವೃತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ಶಮಶ್ಚ ಸ್ವಾಧ್ಯಾಯ ಧಮಶ್ಚ ಸ್ವಾಧ್ಯಾಯ. ಎಲ್ಲ ಕಡೆಯೂ ಕೂಡ ಶಮ ದಮ ವೃತ ಸತ್ಯ ಈ ಶಬ್ದಗಳು ಬದಲಾಗ್ತಾ ಹೋಗಿದೆ. ಆದರೆ ಒಂದೇ ಒಂದು ಅನುಸ್ಯೂತವಾಗಿರುವಂತಹ ಶಬ್ದ ಸ್ವಾಧ್ಯಾಯ ಪ್ರವಚನೇಚ, ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳಿದೆ. ಹಾಗಾದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಕೋಚ ಮಾಡುವಂಥದ್ದಿದೆ, ಆದರೆ ಸ್ವಾಧ್ಯಾಯ ಪ್ರವಚನಗಳನ್ನು ಮಾತ್ರ ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸಿಕೊಟ್ಟಿದೆ. ಹಾಗಾದರೆ ಇಂತಹ ಸ್ವಾಧ್ಯಾಯ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಒಂದು ಅಧ್ಯಯನ, ಅದನ್ನು ಕೇಳುವುದು, ಅದನ್ನು ಹೇಳುವುದು, ಅದೆಲ್ಲ ಆಗಬೇಕು ಅಂದ್ರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಮುಕುಂದನ ಅಲ್ಲಿ ನಾವು ಭಕ್ತಿ ಮಾಡಬೇಕು ಅಂದ್ರೆ ಗುರುಗಳಲ್ಲಿ ಭಕ್ತಿ ಬೇಕು. ಅಂಥದ್ದೇನಾದ್ರೂ ಕಲಿಬೇಕು, ನಾವಿವತ್ತು ಸ್ವಲ್ಪ ಶಾಸ್ತ್ರವನ್ನು ಓದಬೇಕು, ನಾಲ್ಕು ಒಂದೇ ಅಂತ ಶ್ರೀಮದ್ ಆಚಾರ್ಯರ ಒಂದು ವರ್ಣ ಅವರುಗಳ ಶಾಸ್ತ್ರ ಕಂಠದಲ್ಲಿ ಇರಬೇಕು ಅಂದ್ರೆ ಅದಕ್ಕೆ ಗುರುಗಳು ಬೇಕು. ಹಾಗಾಗಿ ಗುರುಗಳಿಗೆ ಶಾಸ್ತ್ರದಲ್ಲಿ ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಭಾಗವತ ಹೇಳ್ತದೆ, ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧಂತಿ ವೈಗೃಹಾ ಕಿಂ ಪುನರ ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಹಿ. ಯೇಷಾಂ ಸಂಸ್ಮರಣಾತ್ ಪುಂಸಃ, ಯಾರು ಒಬ್ಬರನ್ನ ನೋಡುವಿಕೆಯಿಂದಲೇನೆ ನಮ್ಮೆಲ್ಲದರ ಕಲ್ಮಶವೇ ದೂರವಾಗಿ ಬಿಡ್ತದೋ ಅಂತಹ ಜನರನ್ನ ನಾವು ಕರೆದುಕೊಂಡು ಮನೆಗೆ ಕೂಡಿಸಿಕೊಂಡು ಅವರಿಗೆ ಆಸನ ಪಾದ್ಯ ಅವರ ಸೇವೆಯನ್ನ ಮಾಡಿದ್ರೆ ಎಷ್ಟು ಅವರಿಗೆ ಪುಣ್ಯ ಇದೆ, ಎಷ್ಟು ಅವರಿಗೆ ಭಗವಂತನ ಪ್ರೀತಿಯ ಅನುಗ್ರಹ ಆಗ್ತದೆ ಎಂಬುದು ತಿಳಿತಾ ಇದೆ ಅಂತ ವರ್ಣನೆ ಮಾಡಿದೆ. ಹಾಗಾಗಿ ಗುರುಗಳ ಒಂದು ಮಹಿಮೆ ಅತ್ಯಗತ್ಯ. ಅದರ ಒಂದು ಮಹಿಮೆಯೂ ಕೂಡ ಅದನ್ನ ವರ್ಣನೆ ಮಾರ್ಗಶೀರ್ಷಾದಿಗಳ ಮಾಸದಲ್ಲಿ ಅದನ್ನು ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದೆ. ಮಹಾಭಾರತದಲ್ಲಿ ಗುರುಗಳ ಮಹಿಮೆ ವರ್ಣನೆ ಮಾಡಿದ್ದಾರೆ. ದೌಮ್ಯರು ಅಂತ ಒಬ್ಬ ಗುರುಗಳು, ಅವರಿಗೆ ಉಪಮನ್ಯು ಅಂತ ಒಬ್ಬ ಶಿಷ್ಯ ಇದ್ದ. ದೌಮ್ಯರು ಯಾವಾಗಲೂ ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ ಪಾಠಕ್ಕೆ ಬಂದವ್ರ ತಕ್ಷಣ ಪಾಠ ಮಾಡುವ ಕ್ರಮ ಇಲ್ಲ. 1 ವರ್ಷಗಳ ಕಾಲ ಅವರಿಂದ ಸೇವೆ ಮಾಡಿಸ್ಕೊಳ್ಬೇಕು, ಸೇವೆ ಮಾಡಿಸ್ಕೊಂಡ ತಕ್ಷಣ ಪಾಠ ಮಾಡಬೇಕು ಅಂತ ರೂಲ್ ಇಲ್ಲ. ಅವರಿಗೆ ಪ್ರೀತಿ ಆದ್ರೆ ಪಾಠ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೋದು. ಈಗ ಬದಲಾಗ್ಬಿಟ್ಟಿದೆ ಕಾಲ. ಹಾಗಾಗಿ ಅಂತಹ ದೌಮ್ಯರು ಉಪಮನ್ಯುವನ್ನ ಶಿಷ್ಯತ್ವೇನ ಸ್ವೀಕಾರ ಮಾಡಿದ್ರು. ಅವನಿಗೆ ದಿನ ಏನು ಕೆಲಸ ಅಂದ್ರೆ ಕಾಡಿಗೆ ಹೋಗುವುದು, ದನ ಕರುಗಳನ್ನ ಮೇಯಿಸುವುದು, ಸಂಜೆ ಆಗುವಾಗ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ತಾನು ಹೋಗುವುದು, ಇದೇ ಅವನ ಕೆಲಸ ಆಗಿತ್ತು. ಒಮ್ಮೆ ಉಪಮನ್ಯು ಕಾಡಿನಿಂದ ಗೋಗಳನ್ನೆಲ್ಲ ಮೇಯಿಸಿಕೊಂಡು ಬಂದು ಸಂಜೆ ಅದನ್ನೆಲ್ಲ ಕಟ್ಟಿ ಹಾಕಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾನೆ. ಆಗ ಗುರುಗಳು ಕೇಳಿದ್ರಂತೆ, ಉಪಮನ್ಯು ನೀನು ಯಾವುದರಿಂದ ಜೀವನವನ್ನು ಸಾಗಿಸ್ತಾ ಇದ್ದಿ ಅಂತ ಕೇಳಿದ್ರು. ನೀನು ಏನು ತಿಂದು ಜೀವನವನ್ನು ನಡೆಸ್ತಾ ಇದ್ದಿ, ಸ್ವಲ್ಪ ಗಟ್ಟಿಮುಟ್ಟಾಗಿ ದಪ್ಪನಾಗಿ ಇದೆಯಲ್ಲ, ಏನ್ ತಿಂತಾ ಇದ್ದಿ ನೀನು ಅಂತ ಕೇಳಿದ್ರು. ಯಾಕೆಂದ್ರೆ ಅವ್ರು ಹಾಕುವ ಆಹಾರ ಅಷ್ಟಕ್ಕಷ್ಟೇ ಇತ್ತು, ಸೇವೆಯನ್ನೇ ಜಾಸ್ತಿ ಮಾಡಿಸ್ಕೊಳ್ತಾ ಇದ್ರು. ಹಾಗಾಗಿ ಏನ್ ತಿಂತಾ ಇದ್ದಿ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಸ್ವಾಮಿ ನೀವು ದನುಕರುಗಳನ್ನು ಕೊಟ್ಟು ಕಳಿಸಿದ ಮೇಲೆ ಅವುಗಳನ್ನು ಮೇಯ್ತಾ ಇರ್ತದೆ, ನಾವು ನಾನಾ ಕಡೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಅಲ್ಲಿ ಬಂದಿರುವಂಥದ್ದನ್ನೇ ತಿಂದು ಜೀವನ ನಡೆಸ್ತಾ ಇದ್ದೇನೆ. ಉಪಮನ್ಯು ಗುರುಗಳಿಗೆ ಅನಿವೇದ್ಯ, ಗುರುಗಳಿಗೆ ನಿವೇದನೆ ಮಾಡದೆ ನೀನು ತಿನ್ನುವ ಹಾಗೆಯೇ ಇಲ್ಲ. ಏನು ಹೇಳಿದ್ರು ನನಗೆ ಕೊಡಬೇಕು, ನಾನು ತಿನ್ನು ಅಂದಾಗ ತಿನ್ಬೇಕಷ್ಟೇ, ನೀನು ಹೀಗೆ ತಿಂದ್ರೆ ಹೇಗೆ, ಅದು ಸರಿಯಲ್ಲ ಅಂತ ಹೇಳಿದ್ರು. ಆಗ ಉಪಮನ್ಯು ಆಯ್ತು ಅಂತ ಹೇಳಿ ಮಾರನೇ ದಿನ ಮತ್ತೆ ಗುರುಗಳ ಹತ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾನೆ. ಆಗ ಮತ್ತೆ ಗುರುಗಳು ಕೇಳಿದ್ರು, ಈಗಲೂ ಕೂಡ ದಪ್ಪನಾಗಿಯೇ ಇದ್ದಿ, ಈಗೇನಿಂದ ಜೀವನ ಸಾಗಿಸ್ತಾ ಇದ್ದಿ? ಅವನು ಹೇಳ್ತಾನೆ, ಯಾಕೆಂದ್ರೆ ಒಮ್ಮೆ ಭಿಕ್ಷೆ ಬೇಡ್ತಾ ಇದ್ದಿ, ಆ ಭಿಕ್ಷೆಯನ್ನು ನನಗೆ ಕೊಡ್ತಾ ಇದ್ದಿ, ಈಗ ಏನೂ ಇಲ್ಲ ನಿನ್ನಲ್ಲಿ, ಹೀಗೆ ಜೀವನ ಸಾಗಿಸ್ತಾ ಇದ್ದಿ ಅಂತ ಕೇಳಿದ್ರೆ ಉಪಮನ್ಯು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಇನ್ನೊಂದು ರೌಂಡ್ ಹೋಗ್ತೀನಿ ಅಂದ. ಭಿಕ್ಷೆಗೆ ಇನ್ನೊಂದು ಬಾರಿ ಹೋಗ್ತೀನಿ, ಒಮ್ಮೆ ಭಿಕ್ಷೆ ಬಂದಿದ್ದನ್ನು ನಿಮಗೆ ಕೊಡ್ತೀನಿ, ಇನ್ನೊಂದು ಭಿಕ್ಷೆ ಬಂದಿದ್ದ ಇನ್ನೊಂದಕ್ಕೋಸ್ಕರ ನನಗೋಸ್ಕರ ಇನ್ನೊಂದು ಕಡೆ ಹೋಗ್ತೀನಿ ಅಂದ. ಆಗ ಅವ್ರು ಹೇಳ್ತಾರೆ, ನೀನೇ 2 ರೌಂಡ್ ಹೋದ್ರೆ ನಂತರದ ಭಿಕ್ಷುಕರ ಪಾಡೇನು ಅಂತ ಕೇಳ್ತಾರೆ. ಈಗಿನ ಹಾಕಿದ್ದೀನಿ ಮತ್ತೆ ಬಂದ್ಯಾ ಹೋಗಂತ ಬೈದು ಕಳಿಸ್ತಾರೆ ಯಾರು ಮನೆಯವರು, ಬಂದವರಿಗೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ, ಹಾಗಾಗಿ ಇನ್ನೊಬ್ಬರ ಪಾಡೇನು, ಹಾಗಾಗಿ 2 ಬಾರಿ ಹೋದ್ರೆ ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತದೆ, ಹಾಗಾಗಿ ಹೋಗಿ ಕೂಡುದು ಅಂತ ಹೇಳಿದ್ರು. ಆಯ್ತು ಅಂತ ಅದನ್ನು ಬಿಟ್ಟ. ಇನ್ನು ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ಕೇಳ್ತಾರೆ, ಪೀವಾನಮೇವ ಅಸಿ, ಮತ್ತೆ ಹಾಗೇ ದಪ್ಪನಾಗಿದ್ದಿ ಅಂತ. ನೋಡಿ, ಗುರುಕುಲದಲ್ಲಿ ದಪ್ಪನಾಗಿರೋದು ಅಂಧ ಕಾಲದಲ್ಲೇ ಇರ್ತದೆ. ಗುರುಕುಲದಲ್ಲಿ ಭೀಮನಂತ ಇರ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ.
ಅಲ್ಲೋ ಅಂತರದ ಭೋಜನವೂ ಇರ್ತದೆ. ಹಾಗಾಗಿ ಪೀವಾನಮೇವಾಸಿ, ಹೀಗೆ ದಪ್ಪನಾಗಿಯೇ ಇದೆಯಲ್ಲ ಹೀಗೇಗೆ ಅಂತ ಕೇಳಿದರು. ಇಲ್ಲ ಸ್ವಾಮಿ, ನಾನೀಗ ಹಾಲನ್ನ ಕುಡಿದುಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ಅಂತ ಹೇಳಿದ್ರು. 1ನೇ ಬಾರಿ ತಂದದ್ದನ್ನು ನಿಮಗೆ ಕೊಡ್ತೇನೆ, 2ನೇ ಬಾರಿ ಹೋಗೋಲ್ಲ, 3ನೇ ಬಾರಿ ನಾನು ಬೇಡಲಿಕ್ಕೆ ಹೋಗಲ್ಲ ಇನ್ನೊಮ್ಮೆ. ಹಾಗಾಗಿ ಉಳಿದಿದ್ದೇನು ಅಂದ್ರೆ ಹಾಲು ಕುಡಿದುಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ. ಆಗ ಅವರಂತಾರೆ, ನೀನೇ ಹಾಲು ಕುಡಿದು ಬಿಟ್ರೆ ಕರುಗಳ ಪಾಡೇನು? ಹಾಗಾಗಿ ನೀನು, ಅದೂ ನನ್ನ ಅಪ್ಪಣೆ ಇಲ್ಲದೆ, ಹಾಗಾಗಿ ಕುಡಿಯುವಂಥದ್ದು ಸರಿಯಲ್ಲ ಅಂತ ಅದನ್ನು ನಿಷೇಧ ಮಾಡಿದ್ರು. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕೇಳ್ತಾರೆ, ನೀನು ಭಿಕ್ಷೆ ಬೇಡಿದ್ದನ್ನು ನನಗೆ ಕೊಡ್ತಿ, 2ನೇ ಬಾರಿ ಹೋಗ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ, ಈಗೇನು ದಪ್ಪ ಆಗಿದೆಯಲ್ಲ ಅಂತ ಕೇಳಿದ್ರೆ, ಈಗ ಕರುಗಳು ಕುಡಿದು ಬಿಟ್ಟಿರುವಂತಹ ನೊರೆಯನ್ನ ಕುಡಿದು ಜೀವನ ಸಾಗಿಸ್ತಾ ಇದ್ದೇನೆ ಅಂತ. ಕೆಚ್ಚಲಲ್ಲಿ ಬಾಯಿ ಹಾಕಿ ಎಲ್ಲ ಕುಡಿತಾ ಇರ್ತದೆ, ಕುಡಿಯುವಾಗ ನಾನು ನಿಂತಿರ್ತೇನೆ, ಅದೆಲ್ಲ ಕುಡಿದಾದ್ಮೇಲೆ ಆ ನೊರೆಯನ್ನೇ ಕುಡಿತಾ ಇದ್ದೇನೆ. ಆಗ ಗುರುಗಳು ಹೇಳ್ತಾರೆ, ಆಕಳು ಕರುಗಳು ಎಲ್ಲವೂ ಕೂಡ ಅದು ಮಾತೃ ಸದೃಶವಾಗಿರುವ ಹೃದಯ ಅದು. ಅವುಗಳ ಅದಕ್ಕೆ ತಾಯಿಯ ಸ್ಥಾನ ಕೊಟ್ಟಿದೆ ಶಾಸ್ತ್ರದಲ್ಲಿ. ಯಾಕೆ ಅಂದ್ರೆ ನೀನು ಒಂದು ವೇಳೆ ಕುಡಿತಿ ಅಂತ ಗೊತ್ತಾದ್ರೆ ಅವುಗಳಿಗೆ ಬೇಕು ಅನ್ಸಿದ್ರು ಕುಡಿಲಿಕ್ಕೆ ಹೋಗಲ್ಲ ಅವು. ಯಾಕೆಂದ್ರೆ ನೀನು ಕುಡಿತಿ ಅಂತ ಹೇಳಿ ನಿನ್ನ ಮೇಲೆ ಕಾರುಣ್ಯದಿಂದ ಬಿಟ್ಟು ಬಿಡ್ತಾವೆ. ಹಾಗಾದ್ರೆ ನಿನಗೆ ಬೇಕು ಬೇಕು ಅನಿಸಿದಾಗ ಅವುಗಳಿಗೆ ಬೇಕು ಅಂತ ಹೇಳಿ ಕೂಡ ಅದು ಕುಡಿಯೋದಿಲ್ಲ. ಹಾಗಾಗಿ ನೀನು ಅದರ ಒಂದು ನೊರೆಯನ್ನು ಕೂಡ ಕುಡಿಯುವುದು ಸರಿಯಲ್ಲ ಅಂತ ನಿಷೇಧ ಮಾಡಿದರು. ಹೀಗೆ ಮಾಡುವಂಥದ್ದನ್ನೆಲ್ಲ ನಿಷೇಧ ಮಾಡ್ತಾ ಇದ್ದಾರೆ. ಆದರೆ ಹಸಿವಾಯ್ತು, ಭಿಕ್ಷೆ ಬೇಡುವಾಗಿಲ್ಲ, ಏನೇನು ಇಲ್ಲ, ಗುರುಗಳ ಅಪ್ಪಣೆ, ಏನು ತಿಂದ್ರೂ ಅವ್ರ ಅಪ್ಪಣೆ ಇಲ್ಲದೆ ತಿನ್ಲಿಕ್ಕಿಲ್ಲ. ಹಾಗಾಗಿ ಹಸಿವಾದಾಗ ಕ್ಷಾರವಾಗಿರುವಂತಹ ಒಂದು ಅರ್ಕಪತ್ರವನ್ನೇ ತಿಂದಿದ್ದಾನೆ. ಅರ್ಕಪತ್ರ ಅದು ಬಹಳ ಕ್ಷಾರ ಮತ್ತು ಕಣ್ಣಿಗೆ ಅದು ರೋಗ, ಅದು ಕಣ್ಣೇ ಇಲ್ಲ ಅಂತ ಮಾಡಿತು. ಆಗ ಕಣ್ಣಿಲ್ಲದೆ ತಾನು ಹೋಗ್ತಾ ಹೋಗ್ತಾ ಒಂದು ಬಾವಿಯಲ್ಲಿ ಬಿದ್ದ, ಹಾಳು ಬಾವಿಯಲ್ಲಿ ಬಿದ್ದಿದ್ದಾನೆ. ಉಪಮನ್ಯು ಎಷ್ಟು ಹೊತ್ತಾದರೂ ಕೂಡ ಬರದೇ ಇರೋದನ್ನು ನೋಡಿ ಗುರುಗಳು, ನಾನು ಉಪಮನ್ಯುಗೆ ತುಂಬಾ ಕಷ್ಟ ಕೊಟ್ಟೆ, ಎಲ್ಲದರಿಂದಲೂ ಕೂಡ ಪ್ರತಿಷೇಧ ಹೇರಿದೆ ನಾನು. ಹಾಗಾಗಿ ಏನಾಯ್ತೋ ಏನೋ, ರಾತ್ರಿ ಆದ್ರೂ ಬಂದಿಲ್ಲ ಅಂತ ಉಪಮನ್ಯುವನ್ನು ಹುಡುಕಬೇಕು ಅಂತ ಬೆಳಿಗ್ಗೆ ಬೇಗ ಬಂದು ಹುಡುಕ್ತಾ ಇದ್ದಾರೆ. ಭೋ ಉಪಮನ್ಯು ಅಂತ ಕರೆದ್ರಂತೆ. ಆಗ ಉಪಮನ್ಯು, ಗುರುಗಳೇ ನಾನು ಇಲ್ಲಿದ್ದೇನೆ, ಬಾವಿಯಲ್ಲಿ ಬಿದ್ದಿದ್ದೀನಿ ನಾನು ಅಂತ ಹೇಳಿದ. ಯಾಕೆ ಏನಾಯ್ತು ಅಂತ ಕೇಳಿದ್ರು. ಹಸಿವೆಯಿಂದಾಗಿ ತಡಿಲಿಕ್ಕಾಗದೆ ಕ್ಷಾರವಾದ ಅರ್ಕಪತ್ರವನ್ನ ತಿಂದೆ, ಹೀಗಾಗಿದೆ ಅಂತ. ಆಗ ಗುರುಗಳು ಹೇಳ್ತಾರೆ, ಅಶ್ವಿನೌಸ್ತುಹಿ, ದೇವ ವಿಷಜರಾಗಿರುವಂತಹ ದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನೇ ಸ್ತೋತ್ರ ಮಾಡು. ಹಾಗಾಗಿ ಅವರೇ ನಿಂಗೆ ಕಣ್ಣು ಕೊಡ್ತಾರೆ ಅಂದಾಗ ಅಶ್ವಿನಿ ದೇವತೆಗಳನ್ನೇ ಸ್ತೋತ್ರ ಮಾಡ್ತಾ ಇದ್ದಾನೆ. ಆವಾಗ ಅಶ್ವಿನಿ ದೇವತೆಗಳು ಇನ್ನು ಸ್ತೋತ್ರಕ್ಕೆ ಹೋಗೊಟ್ಟು ಬಂದ್ರು. ಆಗ ನೋಡು ಅಪಮನ್ಯು, ಈ ಅಪೂಪ ತಿನ್ನು, ನಿನಗೆಲ್ಲ ತರಹದ ಕಣ್ಣು ಬರ್ತದೆ ಅಂತ ಕೊಟ್ಟರಂತೆ. ಅಪೂಪ ಅಂದ್ರೆ ಅತ್ರಾಸ. ಅದನ್ನ ಕೊಟ್ಟಾಗ ಉಪಮನ್ಯು ಒಂದು ಮಾತು ಹೇಳ್ತಾನೆ, ಇದು ಈ ಗುರು ಈ ಶಿಷ್ಯರು ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು, ಎಲ್ಲೆಲ್ಲೂ ಸಿಗುವುದೇ ಇಲ್ಲ ನಮಗೆ, ಪುರಾಣಗಳಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸಿಗಲಾರರು. ಆಗ ಅಪೂಪವನ್ನ ಕೊಟ್ಟಾಗ ಉಪಮನ್ಯು ಹೇಳುವ ಮಾತು, ದೇವತೆಗಳೇ, ನಾನು ನೀವು ಕೊಡುವ ಅಪೂಪವನ್ನ ಗುರುಗಳಿಗೆ ನಿವೇದಿಸದೆ ಹೇಗೆ ತಾನೇ ತಿನ್ಲಿ ಅಂತ ನಾವು, ಗುರುಗಳಿಗೆ ಪ್ರತಿಯೊಂದು ನಿವೇದಿಸಿಯೇ ತಿನ್ನಬೇಕು ಅಂತ ನಾನು ಮನಸ್ಸು ಮಾಡಿದ್ದೇನೆ. ಹಾಗಾಗಿ ನೀವು ಕೊಡುವಂತಹ ಈ ಅಪೂಪ ನಾನು ಗುರುಗಳಿಗೆ ನಿವೇದಿಸದೆ ಹೇಗೆ ತಿನ್ಲಿ? ಹಾಗಾಗಿ ನಾನು ಇದನ್ನು ತಿನ್ಲಿಕ್ಕೆ ಸಮರ್ಥನಲ್ಲ, ನಾನು ಇದು ಗುರುಗಳಿಗೆ ನಿವೇದಿಸಿಯೇ ತಿಂತೇನೆ ಅಂದ್ರು. ಆಗ ಗುರುಗಳು ದೇವತೆಗಳೊಂದು ಸ್ವಲ್ಪ ಏನಾದ್ರೂ ಬದಲಾಗ್ತಾನ ನೋಡೋಣ ಅಂತ, ಇಲ್ಲಪ್ಪ ಹಿಂದೆ ನಿಮ್ ಗುರುಗಳಿಗೂ ಈ ತರ ಸಮಸ್ಯೆ ಬಂದಿತ್ತು, ಆಗ ಕೊಟ್ಟಿದ್ದೆ, ಅವರು ತಿಂದ್ಬಿಟ್ಟಿದ್ರು, ನೀನು ಹಾಗೆ ತಿನ್ನು, ಗುರುಗಳನ್ನು ತಿಂದಿದಾರಲ್ಲ ಅಂದ್ರೆ, ಗುರುಗಳು ಮಾಡಿದ್ರು ಅಂತ ನಾನು ಮಾಡುವ ಹಾಗಿಲ್ಲ. ದೊಡ್ಡವರು ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇದೆ, ಅವರು ಮಾಡಿದ್ದಾರೆ ಅಂತೇಳಿ ನಾವು ಮಾಡಿದ್ರೆ ಅವರಷ್ಟು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರೋಲ್ಲ. ಹಾಗಾಗಿ ನಾನು ಮಾಡೋದಿಲ್ಲ, ಗುರುಗಳ ಒಂದು ನಿವೇದಿತವಾದದ್ದನ್ನೇ ತಿಂತೇನೆ ಅಂತ ಹೇಳಿದರು. ಆಗ ಆ ಗುರುಭಕ್ತಿಗೆ ಮೆಚ್ಚಿ ಅವರು ಅನುಗ್ರಹ ಮಾಡಿದ್ದಾರೆ. ಅಪೂಪ ತಿಂದು ನಿಮಗೆ ಕಣ್ಣಲ್ಲ, ಅಪೂಪ ತಿನ್ನದೇ ಕಣ್ಣು ಕೊಡ್ತೇನೆ ನಿಮಗೆ ಅಂತ ಹೇಳಿ ಸಂತೋಷದಿಂದ ಅನುಗ್ರಹ ಮಾಡಿ ಅವರಿಗೆ ಕಣ್ಣು ಕೊಟ್ಟರು. ದೇವತೆಗಳು ಅವರ ಭಾಷ್ಯ ಕಣ್ಣನ್ನ ಕೊಟ್ರೆ ಗುರುಗಳು ಪ್ರೀತರಾಗಿ, ಇಂತಹ ನಾನು ಪದೇ ಪದೇ ಪರೀಕ್ಷೆಗಳನ್ನ ಒಡ್ಡಿದಾಗಲೂ ಕೂಡ ನೀನು ಮಾತ್ರ ಯಾವ ಒಂದು ಪರೀಕ್ಷೆಗಳಲ್ಲೂ ಕೂಡ ಮೋಸ ಮಾಡದೆ ಪ್ರಾಮಾಣಿಕತನದಿಂದ ಇದರಲ್ಲಿ ಉತ್ತೀರ್ಣನಾಗಿದ್ದಿ. ಹಾಗಾಗಿ ನೀನು ಯಾವುದಕ್ಕೆ ಬಂದಿದ್ದಿ ನನ್ನ ಹತ್ರ, ಅದು ಎಲ್ಲವೂ ಕೂಡ ನಿನಗೆ ಹೊಳೆಯಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಪುರಾಣ ಶಾಸ್ತ್ರಗಳು, ವೇದಾಂತಗಳು ಎಲ್ಲ ತರಹದ್ದು ನಿನಗೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಹೊಳೆಯಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಹೀಗೆ ಆ ಒಂದು ಗುರುಗಳ ಈ ಪರೀಕ್ಷೆ ಯಾಕೆ ಅಂದ್ರೆ, ಅದರಿಂದ ಪ್ರತಿಯೊಂದರಿಂದಲೂ ಕೂಡ ಅವನನ್ನ ನಿಷೇಧ ಹೇರ್ತಾ ಇರೋದು ಯಾಕೆ ಅಂದ್ರೆ ಅವನನ್ನ ಪರೀಕ್ಷೆ ಮಾಡೋದು.
ಇವನು ನಿಜವಾಗ್ಲೂ ವಿದ್ಯಾರ್ಥಿಯೋ ನೈವೇದ್ಯಾರ್ಥಿಯೋ ಅಂತ ನೋಡು. ಇವನೇನಾದ್ರೂ ಇಲ್ಲಿ ಒಳ್ಳೊಳ್ಳೆ ಗುರುಕುಲದಲ್ಲಿ ತಿನ್ನುವ ತಿಂಡಿ ಸಿಗ್ತದೆ ಅಂತ ಬಂದಿದ್ದಾನೋ, ಅಥವಾ ಅಪ್ಪ ಅಮ್ಮಂದ್ರು ಇವನು ಕಾಟವೇ ತಡಿಲಿಕ್ಕಾಗಲ್ಲ ಗುರುಕುಲಕ್ಕೆ ಬಿಡ್ತೀನಿ ಅಂತ ಹೆದರಿಸಿ ರಿಮ್ಯಾಂಡ್ ಹೋಮ್ ತರ ಏನಾದ್ರೂ ಬಿಟ್ಟಿದ್ದಾರೋ, ಈ ರೀತಿಯಾದ ಒಂದು ಚಿಂತನೆಯನ್ನ ಆಗಿನ ಕಾಲದಲ್ಲಿ ಇವನು ನಿಜವಾಗ್ಲೂ ವಿದ್ಯಾರ್ಥಿಯೇ ಎಂಬುದನ್ನ ಪರೀಕ್ಷೆಗೋಸ್ಕರ ಹಾಗೆ ಗುರುಗಳೆಲ್ಲ ಮಾಡ್ತಾ ಇದ್ರು. ಆವಾಗ ಉಪಮನ್ಯುವಿಗೆ ತಾನು ಏನು ಅನ್ಕೊಳ್ಬೇಕಿತ್ತು ಆ ಸೇವೆಯೆಲ್ಲ ಮಾಡಿದ್ದ. ಹಾಗಾಗಿ ಗುರುದೇವ ಪ್ರಸಾದ ಜಾತ್ ಅಂತಾರೆ. ಇತರಾನ್ ಆತ್ಮ ಪಾಪೋತ್ಥಾನ್, ಏನೇನು ಒಳ್ಳೇದಾಗ್ತಾ ಇದೆ, ಏನೇನು ನಾವು ಇವತ್ತು ಇಂತಹ ಸ್ಥಾನದಲ್ಲಿದ್ದೇವೆ ಅಂದ್ರೆ ಅದು ಗುರುದೇವ ಪ್ರಸಾದ ಜಾತ್, ಹರಿವಾಯು ಗುರುಗಳ ಅನುಗ್ರಹ, ಅದರಿಂದ ನಾವಿದ್ದೇವೆ. ಏನೋ ನಮಗೆ ಕೆಡುಕಾಗ್ತಾ ಇದೆ, ನಮಗೆ ಯಾಕೋ ಗ್ರಹಚಾರವೇ ಸರಿ ಇಲ್ಲ ಅಂತಾದ್ರೆ ಇತರಾನ್ ಆತ್ಮ ಪಾಪೋತ್ಥಾನ್, ಅದೆಲ್ಲವೂ ಕೂಡ ನಮ್ಮ ನಮ್ಮ ಪ್ರಾರಬ್ಧ ಕರ್ಮದಿಂದ ಆಗ್ತಾ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಇಂತಹ ಗುರುಗಳ ಒಂದು ಮಹಿಮೆಯನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಮಾರ್ಗಶೀರ್ಷ ಮಾಸದ ಎಲ್ಲ ಮಾಸ, ಪ್ರತಿಯೊಂದು ಮಾಸ ಮಹಿಮೆಯಲ್ಲೂ ಕೂಡ ಗುರುಗಳ ಸೇವೆ ಅಥವಾ ಮಾಡಲೇಬೇಕು ಅಂತಾನೆ ವಿಧಾನ ಮಾಡಿದ್ದಾರೆ. ಹಾಗಾಗಿ ಗುರುಗಳು ಅವರು ಅಜ್ಞಾನ ನಾಶಕರು. ಹೊರಗಡೆ ಇರುವಂತಹ ಕೊಳೆಯನ್ನ ನಾನಾ ತರಹದ ಎಲ್ಲ ಸೋಪುಗಳು ಅವುಗಳೆಲ್ಲ ಕಳೀತದೆ, ಆದರೆ ಒಳಗಡೆ ಇರುವಂತಹ ಕೊಳೆ ಅಂಧಕಾರವನ್ನ ಕಳೆಯುವಂಥವರು ಗುರುಗಳು, ಗುರುಗಳ ಅಂತರ್ಗತ ವೇದವ್ಯಾಸ ದೇವರು ಅಂತ ತಿಳ್ಕೊಳ್ಬೇಕು. ಹೀಗೆ ಆ ಒಂದು ಮಹಿಮೆಯನ್ನು ಹೇಳಿದ್ದಾರೆ. ಇನ್ನು ನೈವೇದ್ಯದ ಅದರ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆದೌ ಹಿರಣ್ಮಯಂ ಪಾತ್ರಂ ತದಭಾವೇ ಚ ರಾಜತಂ ತದಭಾವೇ ಚ ಪಾಲಾಶಂ ವಿಸ್ತೀರ್ಣಂ ಬಹು ಸುಂದರಂ. ಹಿರಣ್ಯ ಪಾತ್ರೆಯಲ್ಲಿ ಅದು ಇಲ್ಲ ಅಂದ್ರೆ ರಜತ, ರಜತ ಇಲ್ಲ ಅಂದ್ರೆ ಕಾಂಸ್ಯ, ಕಾಂಸ್ಯ ಇಲ್ಲ ಅಂದ್ರೆ ಕಂಚು ಹಿತ್ತಾಳೆ, ಈ ತಾಮ್ರ ಅಥವಾ ಏನು ಇಲ್ಲ ಅಂದ್ರೆ ಪತ್ರದಲ್ಲಿ ಆದರೂ ಕೂಡ ನನ್ನ ಒಂದು ನೈವೇದ್ಯವನ್ನ ಅವರು ಮಾಡಬೇಕು. ಮಾಡುವಾಗ ಭಗವಂತನ ಒಂದು ಅಷ್ಟಾಕ್ಷರಾದಿಗಳ ನನ್ನ ಮಂತ್ರಗಳನ್ನು ಜಪ ಮಾಡಿ ಅವುಗಳಿಂದ ಪ್ರೋಕ್ಷಣೆ, ತುಳಸಿದಳ, ಪಂಚಮುದ್ರೆಗಳ ಪ್ರದರ್ಶನ ಇವುಗಳನ್ನ ಮಾಡ್ತಾ ಆ ತೀರ್ಥಾದಿಗಳನ್ನು ಹಾಕುವ ಮೂಲಕ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಭಗವಂತನ ನೈವೇದ್ಯವನ್ನ ಸಮರ್ಪಿತವಾಗಿರುವಂತಹ ಅನ್ನ ಭೋಜನ ಅದು ಎಷ್ಟು ಫಲಪ್ರದ, ಭಗವಂತನ ಮಹಿಮೆ ನಿವೇದಿತವಾದರೆ ಅದು ಎಷ್ಟು ಮಹಿಮೆ ಎಂಬುದನ್ನ ಹರಿವಂಶ ಪುರಾಣ ಚೆನ್ನಾಗಿ ನಿರೂಪಣೆ ಮಾಡಿದೆ. ಕೃಷ್ಣ ಭುಕ್ತ ಸ್ತನಕ್ಷೀರ ಪಾನಾತ್ತೇಚ ದಿವಂ ಯಯುಹು ಅಂತ ಹೇಳ್ತಾರೆ. ದೇವಕೀ ದೇವಿಯಲ್ಲಿ 6 ಜನ ಮಕ್ಕಳು ಹುಟ್ಟಿದ್ರು. ಆಮೇಲೆ ಬಲರಾಮ, ಆಮೇಲೆ ಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡಿದ್ದಾರೆ. ಆದರೆ ಆ 6 ಮಕ್ಕಳು ಸ್ತನ್ಯಪಾನಕ್ಕಿಂತಲೂ ಮುಂಚೆಯೇ ಕಂಸನಿಂದ ಸತ್ತು ಹೋದರು. ಹಾಗಾಗಿ ಈ ರೀತಿಯಾಗಿ ಸತ್ತು ಹೋಗಿರುವಂತಹ 6 ಮಕ್ಕಳು ಯಾರು ಅಂತ ವಿಚಾರ ಮಾಡ್ತಾ ಪುರಾಣ ಅದು ಯಾರು ಅಂತ ಹೇಳಿದರೆ ಅವರು ಮರೀಚಿ ಋಷಿಗಳ 6 ಜನ ಮಕ್ಕಳಂತವ್ರು. ಮರೀಚಿ ಋಷಿಗಳಿಗೆ 6 ಜನ ಮಕ್ಕಳಿದ್ರು, ಅವರೇ ಇವರು ಅಂತ. ಯಾಕೆ ಅಂದ್ರೆ ಆ ಮರೀಚಿ ಋಷಿಗಳ ಮಕ್ಕಳು ದೇವಲರು ಎಂಬುವಂತಹ ಅತ್ಯಂತ ಕೃಶರಾದ ಶರೀರವುಳ್ಳವರು. ಅವರಿಗೆ ತಮಾಷೆ ಮಾಡಿದ್ರಂತೆ, ಅಬ್ಬಾ ಏನ್ ದೊಡ್ಡ ಬಾಡಿ ಬಿಲ್ಡರ್ ಅಪ್ಪ ಇವನು ಅಂತ ಹಾಗೆ ತಮಾಷೆ ಮಾಡಿದ್ರು. ಆವಾಗ ಅವ್ರು ಹೇಳಿದ್ರು, ನೀವು ಮರೀಚಿಯ ಮಕ್ಕಳಾಗಿ ಕೇವಲ ಹೊರಗಡೆ ಇರುವಂತಹ ರೂಪಕ್ಕೆ ಬೆಲೆ ಕೊಟ್ಟು ಒಳಗಡೆ ಇದನ್ನ ಗಮನಿಸ್ತಾ ಇಲ್ಲ, ಆಸುರಿ ಸ್ವಭಾವದಿಂದ ಮಾತಾಡ್ತಾ ಇದ್ದೀರಿ. ಯಾವದೊಂದು ಇದರಿಂದ ಯಾವ ಸ್ವಭಾವದಿಂದ ಮಾತಾಡಿದ್ದೀರಿ ಅದೇ ಯೋನಿಯಲ್ಲೇ ಹುಟ್ಟಿ ಅಂತ ಶಾಪ ಕೊಟ್ಟರಂತೆ. ಹಾಗಾಗಿ ಯಾವತ್ತೂ ಕೂಡ ಹೊರಗಡೆ ಇರುವಂತಹ ಒಂದು ದೇಹವೇ ದೇಹ ಅಲ್ಲ, ಹೊರಗಡೆ ಇರುವಂತಹ ರೂಪವೇ ರೂಪ ಅಲ್ಲ. ಮೂಕರಂತಿಪ್ಪರೋ ನೋಳ್ಪ ಜನಕ್ಕೆ ಕಾಕು ಯುಕುತಿಗಳನ್ನು ತಾರರೋ ಮನಕೆ ಅಂತ ಉಂಟು. ಸುಮ್ಮನೆ ಬೂದಿ ಮುಚ್ಚಿರ್ತದೆ ಅಷ್ಟೇ, ಕೆಂಡವೇ ಇಲ್ಲ ಅಂದ್ರೆ ಕೈ ಸುಟ್ಟು ಹೋಗ್ತದೆ. ಹಾಗೆ ಮೂಕರಂತಿರ್ತಾರೆ, ಎಲ್ಲೂ ಏನಾದರೂ ಒಂದಿದ್ದಾಗ ಸಭಾ ಸಮಾರಂಭಗಳಲ್ಲಿ ಆಡಂಬರದಿಂದ ಕಾಣಿಸ್ಕೊಳ್ಳೋದು, ಠೇಂಕಾರ ಢೀಂಕಾರಗಳನ್ನು ಮಾಡಲ್ಲ, ಒಂದ್ ಕಡೆ ಮಾತ್ರ ಕೂತಿರ್ತಾರೆ. ಏನಾದ್ರೂ ಕೇಳಿದಾಗ ಎಲ್ಲ ಸರಾಗವಾಗಿ ಹೇಳುವ ಸಾಮರ್ಥ್ಯ ಇರ್ತದೆ. ಮೂಕರಿದ್ದಾರೆ ಏನು ಇಲ್ಲ ಅಂತ ಹೊರಗಡೆ ವೇಷದಿಂದಲೇ ನಾವು ತೀರ್ಮಾನ ಮಾಡಿದ್ರೆ ಅದು ನಮಗೆ ಕೆಡುಕು. ಹರಿವಂಶ ಅದನ್ನು ತಿಳಿಸಿದೆ. ಹಾಗಾಗಿ ಅಂತಹ ಜ್ಞಾನಿಗಳಾದ ದೇವಲರನ್ನ ಅಪಹಾಸ್ಯ ಮಾಡಿದ್ದರಿಂದ ಅವರು ಅಸುರ ಯೋನಿಯಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ಟರು. ಅಂತಹ ಅಸುರ ಯೋನಿಯಲ್ಲಿ ಹುಟ್ಟ್ರಿ ಅಂತ ಶಾಪ ಕೊಟ್ಟಿದ್ದರಿಂದ ಅವರು ಕಾಲನೇಮಿಯಲ್ಲಿ ಅವರು 6 ಜನ ಮಕ್ಕಳು ಕೂಡ ಹುಡ್ತಾ ಇದ್ದಾರೆ. ಅಸುರ ಅಂತವನಲ್ಲಿ ಹುಡ್ತಾ ಇದ್ದಾರೆ. ಷಡ್ಗರ್ಭರು ಅಂತ ಪ್ರಸಿದ್ಧರಾದರು. ಅವರೇ ಷಡ್ಗರ್ಭರು. ಅಂತಹ ಷಡ್ಗರ್ಭರು ಸತ್ತ ಮೇಲೆ
ಅಂತಹ ಷಡ್ಗರ್ಭರು ಎಲ್ಲಿ ಹುಟ್ಟಿದ್ರು ಅಂದ್ರೆ ಭಗವಂತ ಯೋಚನೆ ಮಾಡದ, ದೇವಕಿ ದೇವಿಯಲ್ಲಿ ಹುಟ್ಟುವಂತಹ 6 ಜನ ಮಕ್ಕಳನ್ನ ಕಂಸನೇ ಸಂಹಾರ ಮಾಡ್ತಾನೆ. ಹಾಗಾಗಿ ಕಂಸನನ್ನೇ ಆ ಹಿಂದೆ ಇರುವಂತಹ ಯಾರೋ ಒಬ್ಬ ಕಾಲನೇಮಿ ಅಸುರ ಇದ್ದ, ಅವನನ್ನೇ ಕಂಸನನ್ನಾಗಿ ಹುಟ್ಟಿಸೋದು. ಅಂತಹ ಕಂಸನಿಂದಲೇನೆ ಯಾರ್ಯಾರೋ ಮಕ್ಕಳನ್ನ ಯಾಕೆ ಕೊಲಿಸೋದು, ಅವನ ಮಕ್ಕಳನ್ನೇ ಕೊಲಿಸೋಣ ಅಂತ ಹಿಂದಿನ ಜನ್ಮದಲ್ಲಿ ಏನು ಷಡ್ಗರ್ಭರಾಗಿ ಸತ್ತಿದ್ರು ಆ ಷಡ್ಗರ್ಭರೇ ದೇವಕಿ ಉದರದಲ್ಲಿ ಹುಡ್ತಾ ಇದ್ದಾರೆ. ಅವರೆಲ್ಲ ಏನ್ ಮಾಡಿದ್ರು, ಹುಟ್ಟಿದ್ದಾನೆ ಅಂತ ಕೇಳಿದ ತಕ್ಷಣ ಕಂಸ ಬರೋದು ಕೊಲ್ಲೋದು. ಹಾಗಾದ್ರೆ ಹಿಂದಿನ ಜನ್ಮದ ಮಕ್ಕಳನ್ನ ಅವನೇ ಕೊಲ್ತಾ ಇದ್ದಾನೆ ಈಗ. ಹಾಗಾಗಿ 6 ಜನ ಮಕ್ಕಳನ್ನು ಕೂಡ ಷಡ್ಗರ್ಭರನ್ನ, ಹಿಂದಿನ ಜನ್ಮ ಷಡ್ಗರ್ಭರನ್ನ ಕೊಂದ. ಆ 6 ಜನರು ಕೂಡ ಅಸುರ ಯೋನಿಯಿಂದ ಮುಕ್ತರಾಗಲಿಲ್ಲ. ಮಾತ್ರ ಅಸುರ ಯೋನಿಯನ್ನು ಹೊಂದಿ ಅಂತ ದೇವಲರ ಶಾಪ, ಅದರಿಂದ ಅಸುರ ಯೋನಿಯನ್ನು ಹೊಂದಿದ್ರು. ಆದ್ರೆ ಸತ್ತ ಮೇಲೆ, ಸದ್ಗರ್ಭರಾಗಿ ಸತ್ತ ಮೇಲೆ ಇವನಿಂದ ಮತ್ತೆ ಸತ್ರು ಕಂಸನಿಂದ. ಕಂಸನಿಂದ ಸತ್ತ ಮೇಲೆಯೂ ಕೂಡ ಅಸುರ ಯೋನಿಯಿಂದಲೇ ಪಾತಾಳಕ್ಕೆ ಹೋದ್ರಂತವ್ರು. ಅಸುರ ಯೋನಿತ್ವ ಭಂಗ ಆಗ್ಲಿಲ್ಲ, ಅದರಿಂದಲೇ ಪಾತಾಳಕ್ಕೆ ಹೋದ್ರು. ಆಮೇಲೆ ಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡಿದ. ತಾನು ಕ್ಷೀರಪಾನವನ್ನ ಮಾಡಿ ನಂದಗೋಕುಲದಲ್ಲಿ ಹೋದ. ನಂದಗೋಕುಲದಲ್ಲಿ ತನ್ನೆಲ್ಲ ಅನೇಕ ಕ್ರೀಡೆಗಳನ್ನೆಲ್ಲ ತೋರಿಸಿದ. ತಾನು ಎಲ್ಲ ದೊಡ್ಡವನಾದ ಮೇಲೆ ಆಗ ದೇವಕಿ ಕೇಳಿದಂತೆ, ಕೃಷ್ಣ ಪರಮಾತ್ಮ, ನೀನು ಅನೇಕ ಜನರ ಸತ್ತು ಹೋದ, ಕಳೆದು ಹೋದ ಮಕ್ಕಳನ್ನೆಲ್ಲ ಕೊಟ್ಟಿದಿ. ಸಾಂದೀಪಿನಿ ಆಚಾರ್ಯರು ಅಂತ ಅವರ ಗುರುದಕ್ಷಿಣಾತ್ವೇನ ಅವರ ಮಗನನ್ನ ನೀನು ಬದುಕಿಸಿದಿ. ಯಾರೋ ಒಬ್ಬ ಬ್ರಾಹ್ಮಣನ ಮಕ್ಕಳು ಹುಟ್ಟಿದಾಗೆಲ್ಲ ಕಾಣ್ತಾ ಇರಲಿಲ್ಲ, ಯಾರೋ ರಾಕ್ಷಸರೆಲ್ಲ ತಗೊಂಡು ಹೋಗ್ತಾ ಇದ್ರು, ಅಂಥವರನ್ನೆಲ್ಲ ತಂದು ಕೊಟ್ಟಿ. ಹಾಗಾಗಿ ನೀನು ನನಗೊಂದು ಉಪಕಾರ ಮಾಡಬೇಕು. ನನ್ನ ಮಕ್ಕಳು ಏನು 6 ಜನ ನೀನು ಹುಟ್ಟೋದಕ್ಕಿಂತ ಮುಂಚೆ ಹೋಗಿದ್ರು, ಆ 6 ಜನ ಮಕ್ಕಳನ್ನ ನನಗೆ ಕೊಡ್ಬೇಕು ನೀನು ಅಂತ ಕೇಳಿದಂತೆ. ಕೃಷ್ಣ ಹೇಳ್ತಾನೆ, ಅವರವರು ಕರ್ಮ ಅಷ್ಟಿತ್ತು, ಅವರವರ ಪ್ರಾರಬ್ಧ ಅಷ್ಟೇ ಇತ್ತು. ನಿನ್ನಲ್ಲಿ ಹುಟ್ಟೋದು ಮಾತ್ರ ಯೋಗ್ಯತೆ ಆಗಿತ್ತು, ಹುಟ್ಟಿದ್ರು. ಮೋಹ ಎಲ್ಲ ಯಾಕಮ್ಮ ಪಡ್ತೀಯ, ಅದನ್ನು ಬಿಟ್ಟು ಬಿಡು ಅಂತಾನೆ. ಇಲ್ಲ ಕೃಷ್ಣ, ಹಾಗಲ್ಲ, ಕ್ಷೀರಪಾನ ಮಾಡದೆ ಸತ್ತು ಹೋಗಿದ್ದಾರೆ. ಹುಟ್ಟಿದ ಕ್ಷಣ 6 ಮಕ್ಕಳು ಕ್ಷೀರಪಾನ ಮಾಡದೆ ಹೋಗಿದ್ದಾರೆ. ಹಾಗಾಗಿ ಒಮ್ಮೆ ಅವರಿಗೆ ಕ್ಷೀರಪಾನ ಮಾಡಿಸ್ತೇನೆ, ಬೇಕಾದ್ರೆ ಆಮೇಲೆ ಏನ್ ಬೇಕಾದಾಗ್ಲಿ ಅಂದ್ರು. ಒಮ್ಮೆ ಕ್ಷೀರಪಾನ ಮಾಡಿಸಿಬಿಡ್ತೇನೆ, ಅದು ನನ್ನ ಆಸೆ, ಆಮೇಲೆ ಎಲ್ಲಾದ್ರೂ ಹೋಗ್ಲಿ ಅವರು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ತಾಯಿಯ ಈ ಅಭಿರುಚಿಯನ್ನ ಗಮನಿಸಿ ಬಲಿಚಕ್ರವರ್ತಿಗೆ ಆಜ್ಞೆ ಮಾಡಿ, ಯಾರು ಅಸುರ ಯೋನಿಯಲ್ಲಿ ತಾವು ಪಾತಾಳ ಪ್ರವೇಶ ಮಾಡಿದ್ರು ಅವರನ್ನ ಮಗುರೂಪದಲ್ಲಿಯೇ, ಹಿಂದೆ ಶಿಶುರೂಪರಾಗಿ ಹೇಗೆ ಸತ್ತು ಹೋಗಿದ್ರು ಅದೇ ಶಿಶುರೂಪದಲ್ಲಿಯೇ ಅವರನ್ನ ಪುನಃ ತರಿಸಿಕೊಂಡು ಬಂದ. ಆಗ ಒಬ್ಬೊಬ್ಬರನ್ನೇ ದೇವಕಿ ದೇವಿ ತಾನು ತೊಡೆಯ ಮೇಲೆ ಮಾಡಿಸಿಕೊಂಡು ಕ್ಷೀರಪಾನವನ್ನ ಮಾಡಿಸಿದ್ವಿ. ಈ ರೀತಿ ಕ್ಷೀರಪಾನವನ್ನ ಮಾಡಿಸಿದ್ದರಿಂದ ಕೃಷ್ಣ ಭುಕ್ತ ಸ್ತನ ಕ್ಷೀರ ಪಾನಾತೇಚ ದಿವಂ ಯಯುಹು. ಇಷ್ಟು ಬಾರಿ ಸತ್ತಿದ್ರೂ ಕೂಡ ಅವರಿಗೆ ಯಾವುದೇ ತರಹದ ಅಸುರ ಯೋನಿಯಿಂದ ಮುಕ್ತರಾಗಿರಲಿಲ್ಲ. ಆದರೆ ಭಗವಂತನ ಒಂದು ಆಜ್ಞಾನುಸಾರವಾಗಿ ಬಲಿಚಕ್ರವರ್ತಿ ತಂದ ಮೇಲೆ ಕ್ಷೀರಪಾನ ಮಾಡಿದ ತಕ್ಷಣ ಅಸುರ ಯೋನಿ ಮುಕ್ತಿ ಆಯಿತು. ಹರಿವಂಶ ಹೇಳ್ತದೆ, ಹೇಗೆ ಮುಕ್ತಿ ಆಯಿತು ಅಂದ್ರೆ, ಭಗವಂತ ಅಷ್ಟು ಆ 6 ಜನರು ಹುಟ್ಟಿದಾಗ ಭಗವಂತನ ನಿವೇದ ಇನ್ನೂ ಆ ಸ್ತನಕ್ಕೆ ಆಗಿರಲಿಲ್ಲ. ಭಗವಂತನಿಗೆ ಕ್ಷೀರ ನೈವೇದ್ಯ ಇನ್ನೂ ಆಗಿರಲಿಲ್ಲ. ಹಾಗಾಗಿ ಅವ್ರು ಯಾರು ಕೂಡ ಅದನ್ನು ಕುಡದೇ ಇರಲಿಲ್ಲ, ಅವ್ರು ಆಗಾಗ್ಗೆ ಸತ್ತು ಹೋದ್ರು. ಭಗವಂತ ಅವತಾರ ಮಾಡಿದ ಮೇಲೆ ತಾನು ಕ್ಷೀರಪಾನ ಮಾಡಿಯೇ ನಂದಗೋಕುಲಕ್ಕೆ ಹೋದ. ಹಾಗಾಗಿ ಅವನ ನೈವೇದ್ಯ ಅದಕ್ಕಾಯ್ತು, ಭಗವಂತನ ನೈವೇದ್ಯ ಆಯಿತು. ಅಂತಹ ನಿವೇದಿತವಾದ ಕ್ಷೀರವನ್ನೇ ಈ ಅಸುರರು ಕುಡಿದರು, ಅಂತಹ ಅಸುರ ಯೋನಿಯಿಂದ ಮುಕ್ತರಾದರು. ಹಾಗಾಗಿ ಕೃಷ್ಣ ಭುಕ್ತ ಸ್ತನ ಕ್ಷೀರಪಾನಾತೇಚ, ಕೃಷ್ಣ ಭುಕ್ತವಾದ ಕ್ಷೀರಪಾನ. ಮೊದಲು ಕೇವಲ ಕ್ಷೀರ ಆಗಿತ್ತು, ಅದು ಇನ್ನು ಕೃಷ್ಣ ಭುಕ್ತವಾಗಿರಲಿಲ್ಲ. ಈಗ ಭಗವಂತ ದೊಡ್ಡವನಾಗಿದ್ದಾನೆ, ಕೃಷ್ಣನಿಂದ ಭುಕ್ತವಾದ ಕ್ಷೀರವಾಗಿದೆ. ಅಂತಹ ಕ್ಷೀರವನ್ನ ಪಾನ ಮಾಡಿದ್ದರಿಂದ ಅವರೆಲ್ಲರೂ ಕೂಡ ಅಸುರ ಯೋನಿಯಲ್ಲಿ ಇದ್ದವರು, ಅಷ್ಟುವರೆಗೂ ಅಸುರ ಯೋನಿಯಿಂದ ಮುಕ್ತರಾಗದೇ ಇರುವವರು ಈ ರೀತಿ ಮುಕ್ತರಾಗಿದ್ದಾರೆ. ಅಂದ್ರೆ ಇದು ಹೇಗೆ ಸಾಧ್ಯ ಅಂದ್ರೆ, ಭಗವಂತನಿಗೆ ನಿವೇದಿತವಾದ ಅದು ಆಹಾರ ಸ್ವೀಕರಿಸಿದ್ರಿಂದ, ಭಗವಂತನಿಗೆ ನಿವೇದಿತವಾದದ್ದರಿಂದ ಅದು ಅವರಿಗೆ ಶ್ರೇಯಸ್ಸಾಯಿತು ಅಂತ ತಿಳಿತಾ ಇದೆ. ಹಾಗಾಗಿ ಇದರಿಂದ ನಾವೇನ್ ತಿಳ್ಕೊಳ್ಬೇಕು, ನೈವೇದ್ಯಾದಿಗಳಲ್ಲಿ ಭಗವಂತನು ಏನೇ ನಾವು ಭಗವಂತನಿಗೆ ನಿವೇದನೆ ಮಾಡುವಾಗಲೂ ತಿನ್ನುವಾಗಲೂ ಅದು ಭಗವಂತನಿಗೆ ಅರ್ಪಿತ ಎಂಬುದಾಗಿ ಕೇಳಬೇಕು. ಉಣುತುಣುತ ಮೈಮರೆದು ಕೃಷ್ಣಾರ್ಪಣವೆನಲು ಕೈಕೊಂಭನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವೊಡ್ಡು ಒಂದದಲ್ಲಿ ಅಂತಾರೆ. ತಾಯಿ ಊಟ ಮಾಡುವಾಗ ಪುಟ್ಟ ಮಗು ಅಮ್ಮ ನಂಗೂ ಕೊಡಮ ಅಂತ ಕೈ ಒಡ್ಡುವಂತೆ
ಭಗವಂತನನ್ನ ನೆನೆಸಿಕೊಂಡು ಭಗವಂತನು ಕೊಟ್ಟಿರುವಂತಹ ಅನ್ನ, ಭಗವಂತನು ಅನ್ನರೂಪನಾಗಿ ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ತಿಂತಾ ಇದ್ರೆ ಭಗವಂತ ತಾನು ಮಗು ಕೈ ಒಡ್ಡುವಂತೆ ಒಡ್ತಾನಂತೆ. ಅಷ್ಟು ಆದರ ಭಗವಂತನಿಗೆ. ಹಾಗಾಗಿ ಅಂತಹ ಭಗವಂತ ಅವನಿಗೆ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಿದರೆ ಯಾವುದರಲ್ಲಿ ಏನು ಫುಡ್ ಪಾಯ್ಸನ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಉದಾಹರಣೆಗೆ ನಮ್ದೇ ಹೇಳ್ತೇನೆ, ಈ ಒಂದು ಗುರುಕುಲಗಳಲ್ಲಿ ಬೇಕಾದಷ್ಟು 400, 500 ಹಾಗೆ ಜನರು ಇರ್ತಾರೆ, ವಿದ್ಯಾರ್ಥಿಗಳು. ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರ್ತಾರೆ, ಮಾಡಿ ಮಾಡಿ ಹಾಗೆ ಇಟ್ಟು ಹೋಗಿರ್ತಾರೆ. ಕ್ರಮ ಪ್ರಕಾರ ಮನೆಯಂತೆ ಮುಚ್ಚೋಲ್ಲ, ಅದೆಲ್ಲ ಇದ್ದದ್ದೇ. ಯಾಕೆಂದ್ರೆ ಮಠಗಳಲ್ಲಿ ಅದನ್ನು ನೋಡ್ತೇವೆ. ಹಾಗಾಗಿ ಆ ರೀತಿ ಇರುವಾಗ ಅದರಲ್ಲಿ ಏನು ಬೀಳುತ್ತದೋ ಏನೇನು ಆಗಿರುತ್ತದೋ, ಬಿಸ್ತರಿ ವಾಟ್ರು ಒಳ್ಳೆ ಪ್ಯೂರಿಟಿ ಇರುವಂತಹ ನೀರನ್ನೇ ಕುಡಿದ್ರೇ ಸರಿ ಇರಲ್ಲ ಜನ. ಹಾಗಿರುವಾಗ ಅಂತಹ ಗುರುಕುಲಾದಿಗಳಲ್ಲಿ ಮಠಗಳಲ್ಲಿ ನೀವೇ ಊಟ ಮಾಡಿರುವಂತಹ ಜನರಿಗೆ ಏನು ಆಗಲ್ಲ ಅಂದ್ರೆ ಇದರ ರಹಸ್ಯ ಏನಿರಬಾರದು. ಭಗವಂತನಿಗೆ ನಿವೇದಿತವಾಗಿರ್ತದೆ, ವೈಶ್ವದೇವಾದಿಗಳು ನಡೆದಿರ್ತದೆ, ಅದರಲ್ಲಿ ಒಂದು ತುಳಸಿ ಒಂದು ತೀರ್ಥ ಬಿದ್ದಿರ್ತದೆ, ಉದ್ಧಾರ ಆಗಿಬಿಡುತ್ತೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಅವನ ಅಪಾದ ಮೌಲಿಯನ್ನ ಹೇಳುವಂತಹ ಒಂದು ಸ್ತೋತ್ರಗಳು. ಆ ಸ್ತೋತ್ರದ ಅರ್ಥ ಗೊತ್ತೋ ಬಿಡ್ತೋ, ಒಂದೇ ವಂದ್ಯಂ ಇದು ಭಗವಂತನನ್ನ ಹೇಳ್ತಾ ಇದೆ ಅಂದ್ರೆ ಸಾಕು, ಅದನ್ನ ಚಿಂತನೆ ಮಾಡಿ ಹಾಕಿದ್ರು ಭಗವಂತ ಅದರಲ್ಲಿರುವುದನ್ನೆಲ್ಲ ತೆಗೆದು ಬಿಡುತ್ತಾನೆ. ವಿಜೇಂದ್ರರಿಗೆ ಬಂತಲ್ಲ, ಎಷ್ಟೋ ವಿಷವನ್ನ ಹಾಕಿದಾಗ ಭೂಖಂಡಂ ವಾರಣಾಂಡಂ ಅಂತ ಅಷ್ಟಕವನ್ನೇ ರಚನೆ ಮಾಡಿ ವಿಷವನ್ನ ಹಾಕಿದ್ದು ಗೊತ್ತಾದರೂ ಅದನ್ನ ಭಗವಂತನ ನಿವೇದಿಸಿದ್ರು, ಅದನ್ನೇ ತಾವು ತಿಂದ್ರು ಏನಾಗ್ಲಿಲ್ಲ. ಹೇಗೆ? ಇದರ ಶಕ್ತಿ ಹೇಗೆ ಅಂದ್ರೆ ಭಗವಂತನಿಗೆ ಸಮರ್ಪಿತವಾದದ್ದು ಎಂಥದ್ದೇ ಆಗಿರಲಿ, ಎಂಥದ್ದೇ ಅಂದ್ರೆ ಅಶುಭವಾದದ್ದಲ್ಲ. ಶುಭಂ ಪಿಬತ್ಯಸೋ ನಿತ್ಯಂ ಅಂತ ಹೇಳಿಬಿಟ್ಟಿದ್ದಾರೆ. ಯಾವುದು ಹೌದಾಚಾರ್ಯ, ನಾವು ಇಲ್ಲಿಂದನೇ ಪಕ್ಕದ ಕ್ಯಾಂಟೀನ್ ತಂದಿದ್ದೇವೆ, ಕೃಷ್ಣಾರ್ಪಣ ಮಸ್ತು ಅನ್ನುವ ಹಾಗೆ ಇಲ್ಲ. ನಾವು ಎಂಥದ್ದೇ ಅಂದ್ರೆ ನಾವು ಮಾಡಿರ್ತೇವೆ, ನಾವು ಮಾಡಿದ್ದನ್ನು ಸಾತ್ವಿಕವಾದದ್ದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿ ಅದು ತಿನ್ನುವುದರಿಂದ ನಮಗೆ ಏನೇನೋ ಆಗ್ಬೇಕಿರ್ತದೆ, ಭಗವಂತನ ಅನುಗ್ರಹದಿಂದ ಅದು ಯಾವುದು ಕೂಡ ಆಗೋದೇ ಇಲ್ಲ. ಹಾಗಾಗಿ ಇದು ಭಗವಂತನಿಗೆ ನಿವೇದಿತವಾಗಿರುವಂಥದರ ಒಂದು ರಹಸ್ಯ, ಇದೇ ಅದರ ಮಹಿಮೆ ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಭಗವಂತನ ಧ್ಯಾನಾದಿಗಳ ಬಗ್ಗೆ ಒಂದು ಹೇಳ್ತಾರೆ. ಅವನ ಪದ್ಮಾಕ್ಷ ಮಾಲೆ, ಅವನ ಜಪ ಎಲ್ಲ ಮಾಡುವಾಗ ಪದ್ಮಾಕ್ಷಯ ಅಥವಾ ತುಳಸಿ ಮಣಿ ಇವುಗಳಿಂದೆಲ್ಲ ಧ್ಯಾನ ಮಾಡಬೇಕು ಅಂತ ಹೇಳ್ತಾ, ನ ಚಕ್ರಮನ್ ನ ಚಾಹಸನ್ ನ ಪಾರ್ಶ್ವಮವಲೋಕಯನ್ ನ ಪದಾಪದಮಾಕ್ರಮ್ಯ ಕರ ಪ್ರಾಪ್ತ ಶಿರಸ್ಥಥಾ. ಜಪವನ್ನ ಮಾಡುವಾಗ ಓಡಾಡಿಕೊಂಡು ಮಾಡಬಾರದು. ಹಸನ್ ನಗಿತಾ ನಗ್ತಾ ಮಾಡಬಾರದು ಜಪವನ್ನು. ಪಾದಮಾಕ್ರಮ್ಯ, ಪಾದದಿಂದ ಪಾದವನ್ನ ಕಾಲ ಮೇಲೆ ಕಾಲು ಹಾಕೊಂಡು ಜಪ ಮಾಡುವಂಥದ್ದು ಆಗಬಾರದು. ಕರಪ್ರಾಪ್ತ ಶಿರಸ್ಥಥಾ, ಹೀಗೆ ತಲೆ ಹೀಗೆ ಇಟ್ಕೊಂಡು ಅಯ್ಯೋ ಇನ್ನೂ ಮುಗ್ದಿಲ್ಲಲೋ ಮಾರಾಯ 108 ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಮಾಡ್ಲಿಕ್ಕೆ ಹೋಗ್ಬಾರದು. ನೋತಿಷ್ಟಂಶ್ಚ ಮನುಂ ವಿದ್ವಾನ್, ವಿದ್ವಾನಾದವನು ನಿಂತುಕೊಂಡು ಓಡಾಡಿಕೊಂಡು ಜಪ ಮಾಡುವ ಹಾಗೆ ಇಲ್ಲ. ಆಮೇಲೆ ನ ಜಪೇದ್ ವ್ಯಗ್ರಮಾನಸಃ, ವ್ಯಗ್ರವಾಗಿ ಯಾರನ್ನೋ ಬೈದು ಬಂದಿದ್ದೇವೆ ಕೂತು ಜಪ ಮಾಡಬೇಕು ಅಂತ ಮಾಡಿದರೆ ಭಗವಂತನ ಪ್ರತಿಮೆ ಮೂಡುವುದೇ ಇಲ್ಲ. ಸ್ವಚ್ಛವಾಗಿರುವಂತಹ ನೀರಿನಲ್ಲಿ ಬಿಂಬ ಬೀಳುವಂತೆ, ಪ್ರತಿಬಿಂಬ ಬೀಳುವಂತೆ ಸ್ವಚ್ಛವಾದ ಮನಸ್ಸಲ್ಲಿ ಮಾತ್ರ ಭಗವಂತನ ಒಂದು ಪ್ರತಿಬಿಂಬ ಬೀಳಲಿಕ್ಕೆ ಸಾಧ್ಯ. ಹಾಗಾಗಿ ಜಪಕಾಲೇ ನಭಾಷೇತ, ಜಪಕಾಲದಲ್ಲಿ ಮಾತಾಡಬಾರದು ಅಂತ ಇಷ್ಟು ವಿಧಾನ ಮಾಡಿದ್ದಾರೆ. ಅದನ್ನೇ ವ್ಯಾಸರು ಹೇಳುವಾಗ ಓಂ ಆಸೀನ ಸಂಭವಾತ್ ಓಂ ಅಂತ ಒಂದು ಸೂತ್ರ ಬರೆದಿದ್ದಾರೆ. ಆಸೀನ ಸಂಭವಾತ್, ಧ್ಯಾನ ಅದು ಹೇಗೆ ಮಾಡಬೇಕು ಅಂತ ಹೇಳುವಾಗ ಧ್ಯಾನವನ್ನ ಕೂತ್ಕೊಂಡೇ ಮಾಡಬೇಕು ಅಂತ ವಿಧಾನ ಮಾಡ್ತಾರೆ. ಆಸೀನ ಒಂದು ನಾವು ಕೂತುಕೊಂಡು ಮಾಡುವಂತಹ ಧ್ಯಾನ ಏನಿದೆ ಅದು ನಿಂತುಕೊಂಡು ಮಾಡುವಾಗ ಏನಿದೆ ಅದಕ್ಕಿಂತಲೂ ಕೂಡ ಹೆಚ್ಚು ಪ್ರಶಸ್ತ ಕೂತ್ಕೊಂಡು ಮಾಡಿದಾಗ. ಅದಕ್ಕೊಂದು ಕಾರಣ ಕೊಡ್ತಾರೆ. ಆಸೀನಸ್ಯ ಭವೇತ್ತತ್ತು ನಶಯಾನಸ್ಯ ಚ ನಿದ್ರಯ ಸ್ಥಿತಸ್ಯ ಗಚ್ಚತೋ ವಾಪಿ ಚಲನಂ ವಾ ಭವೇ ಧ್ರುವಂ. ಆಸೀನ ಮಾಡಿದವನಿಗೆ ಮಾತ್ರ ಧ್ಯಾನ ಜಪ ಮಾಡಲಿಕ್ಕೆ ಸಾಧ್ಯವೇ ಹೊರತು ಓಡಾಡಿಕೊಂಡು ಮಾಡುವವನಿಗೆ ಮಲ್ಕೊಂಡು ಮಾಡುವವನಿಗೆ ಜಪ ಚೆನ್ನಾಗಿ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಚಲನಂತೂ ಮನೋಭವೇತ್ ಅಂತ ಹೇಳ್ತಾರೆ. ಯಾವಾಗ ಓಡಾಡ್ತಾ ಇರ್ತೇವೆ, ಓಡಾಡುವಾಗ ಮನಸ್ಸು ಚಲಿಸ್ತದೆ, ಯಾವಾಗ ನಡಿತೇವೆ ಆಗ ಮನಸ್ಸು ಚಲಿಸ್ತದೆ. ಹಾಗಾಗಿ ಅದಕ್ಕಿಂತಲೂ ಕಮ್ಮಿ ಆಚಾರ್ಯ ನಮಗೆ ಕೂತರು ಕೂಡ ಮನಸ್ಸಿಲ್ಲಿ ಇರೋದೇ ಇಲ್ಲ ಅಂದ್ರೆ ಅದು ಏನು ಮಾಡ್ಲಿಕ್ಕಾಗಲ್ಲ. ಕೂತಾಗ್ಲೂ ಮನಸ್ಸು ಚಲನೆ ಇದ್ದೇ ಇದೆ. ಆದ್ರೆ ಓಡಾಡಿಕೊಂಡು ಮಾಡುವಾಗ
ಹಸಿತು ನದ್ಕೊಂಡು ಮಾಡುವಾಗ, ಇನ್ನೊಬ್ಬರಿಗೆ ಮುಂದೆ ಹತ್ರ ಮಾತಾಡ್ಕೊಂಡು ಜಪ ಮಾಡುವಾಗ ಎಷ್ಟು ವಿಚಲಿತವಾಗ್ತದೆ ಮನಸ್ಸು, ಅಷ್ಟು ವಿಚಲಿತ ಕೂತ್ಕೊಂಡಾಗ ಆಗೋದಿಲ್ಲ. ಪರ್ಸೆಂಟೇಜ್ ಕಮ್ಮಿ ಆದಾಗ ಭಗವಂತನ ಧ್ಯಾನ, ಅವನ ರೂಪಚಿಂತನೆ ಸ್ವಲ್ಪ ಆದ್ರೂ ಮಾಡ್ಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ಈ ರೀತಿ ನಿಂತುಕೊಂಡು ಮಾಡಬಾರದು, ವ್ಯಗ್ರವಾಗಿ ಮಾಡಬಾರದು ಎಂಬುದನ್ನ ತಿಳಿಸಿದ್ದಾರೆ. ಜಪ ಮಾಡುವಂಥದ್ದು ಒಂದೇ ಆದ್ರೂ ಸ್ಥಳದ ಮಹಿಮೆಯಿಂದ ಅದು ಹೆಚ್ಚೆಚ್ಚು ಫಲ ಕೊಡುತ್ತದೆ ಅಂತ ತಿಳಿಸ್ತಾರೆ. ಅದೇ 10 ಗಾಯತ್ರಿಯೇ ಮಾಡ್ತೇವೆ, ಆದರೆ ಒಂದೊಂದರಲ್ಲಿ ಒಂದೊಂದು ರೀತಿಯ ಫಲ ಅಂತ. ಗೃಹೇ ತ್ವೇಕ ಗುಣಂ ಜಾಪ್ಯಂ ನದ್ಯಾಂ ತದ್ವಿಗುಣಂ ಸ್ಮೃತಂ ಗವಾಂ ಗೋಷ್ಠೇ ದಶಗುಣಂ ಅಜ್ಞಗಾರೇ ಶತಾಧಿಕಂ ತೀರ್ಥಾದಿಷು ಸಹಸ್ರಂ ಸ್ಯಾತ್ ಅನಂತಂ ಮಮ ಸನ್ನಿಧೌ. ಗೃಹದಲ್ಲಿ ಮಾಡಿರುವಂತಹ ಒಂದು ಜಪಕ್ಕೆ ಒಂದೇ ಪಟ್ಟು ಫಲ. ಗೃಹೇ ಏಕಗುಣ ಸಂಧ್ಯಾ ಗೋಷ್ಠೇ ದಶಗುಣ ಸ್ಮೃತ ಅಂತ ಇನ್ನೊಂದು ಮಾತಿದು. ಅಂದ್ರೆ ಇಲ್ಲಿ ಹೇಳುವುದು ನದ್ಯಾಂ ತದ್ವಿಗುಣಂ, ನದಿ ಕೃಷ್ಣ, ಕಾವೇರಿ ಮುಂತಾದ ನದಿಗಳ ಸನ್ನಿಧಾನದಲ್ಲಿ ಹೋಗಿ ಮಾಡಿದಾಗ ಅದು 2 ಪಟ್ಟು ಪುಣ್ಯವನ್ನ ಕೊಡ್ತಾ ಇದೆ, ಫಲವನ್ನ ಕೊಡುತ್ತದೆ. ಗವಾಂ ಗೋಷ್ಠೇ ದಶಗುಣಂ, ಗೋಗಳು ಇರುವಂತಹ, ಅವುಗಳ ಗಾಳಿ ಬೀಸುವಂತಹ, ಅವುಗಳ ಸನ್ನಿಧಾನ, ಅದರ ಮಲಮೂತ್ರಗಳಿಂದಾಗಿ ಪವಿತ್ರವಾಗಿರುವಂತಹ ಒಂದು ಗೋಶಾಲೆ ಹೋಗಿ ಮಾಡಿದ್ರೆ ಅದೇ 10 ಜಪ 100 ಜಪಕ್ಕೆ ಸಮ. ದಶಗುಣಂ ಸ್ಮೃತಂ, 10 ಪಟ್ಟು ಬರ್ತದೆ. ಅಜ್ಞಾಗಾರೇ ಶತಾಧಿಕಂ, ಎಲ್ಲೋ ವಿಶೇಷವಾಗಿ ಭಗವಂತನ ಸಂಬಂಧಿಯಾಗಿ ಬೃಹತಿ ಸಹಸ್ರ ಪೌಮಾನ ಹೋಮ ಮಾಡ್ತಾ ಇದ್ದಾರೆ, ಎಲ್ಲ ಜ್ಞಾನಿಗಳೆಲ್ಲ ಸನ್ನಿಹಿತರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಜಪ ಅದು ಸಹಸ್ರ ಶತಾಧಿಕಂ 100 ಪಟ್ಟು ಫಲವನ್ನ ಕೊಡ್ತಾ ಇದೆ. ಯಜ್ಞಶಾಲಾದಲ್ಲಿ ಮಾಡುವಂತಹ ಪುಣ್ಯ. ತೀರ್ಥಾದಿಷು ಸಹಸ್ರಂ ಸ್ಯಾತ್, ಪ್ರಯಾಗ ಕಾಶಿ ಇತ್ಯಾದಿಗಳ ತೀರ್ಥಕ್ಷೇತ್ರದಲ್ಲಿ ಮಾಡಿದಾಗ ಸಹಸ್ರ ಆಗ್ತದೆ. ಅನಂತಂ ವಿಷ್ಣು ಸನ್ನಿಧೌ ಮಮ ಸನ್ನಿಧಿ, ನನ್ನ ಸನ್ನಿಧಿ ಮಾತ್ರ ಅದು 100 ಅಲ್ಲ, 10 ಅಲ್ಲ, 1,00,000 ಅಲ್ಲ, ಅನಂತವಾದ ಫಲವನ್ನು ಬರ್ತದೆ ಅಂತ. ಯಾಕೆಂದ್ರೆ ಇದು ಸ್ಥಳದ ಒಂದು ಮಹಿಮೆಯಿಂದ ಹೀಗಾಗ್ತದೆ, ನನ್ನ ಸನ್ನಿಧಾನದಲ್ಲಿ ಮಾಡಿದಾಗ ಅದು ಹೆಚ್ಚೆಚ್ಚು ಫಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಭಗವಂತನ ಸನ್ನಿಧಾನ ಅಂದ್ರೆ ಭಗವಂತನನ್ನು ನೆನೆಸಬೇಕು. ನಮ್ಮ ಹೃದಯದ ಒಂದು ಕಮಲದಲ್ಲಿ ಭಗವಂತನನ್ನ ಕೂಡಿಸಿ ನಾವು ಆರಾಧನೆ ಮಾಡಬೇಕು, ಅದೇ ಅವನ ನೆಲೆಸುವಿಕೆ. ಆವಾಗ ನಮಗೆ ಅನಂತವಾದ ಫಲ ಬರ್ತಾ ಇದೆ. ಏವಂ ಕೃತ್ವಾ ಸಹೋಮಾಸೆ ಯಕ್ಕುರ್ಯಾಚ್ಚ ಪ್ರದಕ್ಷಿಣಾಂ, ಪ್ರದಕ್ಷಿಣೆ ಕ್ರಮವನ್ನು ಹೇಳ್ತಾರೆ. ಭಗವಂತನಿಗೆ ಮಾಡುವಂತಹ ಪ್ರದಕ್ಷಿಣೆ ಸತ್ವದ್ವೀಪವತಿ ಪುಣ್ಯಂ ಲಭತೆ ಸ ಪದೇ ಪದೇ. ಪದೇ ಪದೇ ಅಂದ್ರೆ ಎಷ್ಟು ಸರಿ ಹೇಳಿದ್ರು ಅಂತ ಅರ್ಥ ಅಲ್ಲ, ಒಂದೊಂದು ಪದಕ್ಕೂ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅವನು ಸತ್ವದ್ವೀಪವನ್ನ ತಾನು ಸುತ್ತಿದಾಗ ಏನು ಪುಣ್ಯ ಬರ್ತದೆ, ಇದು ಭಗವಂತನ ಮಂದಿರ ಅಂತ ಸುತ್ತಿದ್ರೆ ಏನು ಪುಣ್ಯ ಬರ್ತದೆ, ಆ ಪುಣ್ಯಕ್ಕೆ ಅವನು ಪಾತ್ರನಾಗ್ತಾನೆ. ಏಕಾ ಪ್ರದಕ್ಷಿಣಾ ಭಕ್ತ್ಯ ದಹೇತ್ ಪಾಪಂ ಸದಾನ್ನಿಕಂ. ಬೆಳಿಗ್ಗೆಯಿಂದಾಗಿ ಮಾಡಿರುವಂತಹ ಒಂದು ಏನು ಪಾಪ ಇದೆ ಅದು ಒಂದೇ ಒಂದು ಪ್ರದಕ್ಷಿಣೆಯಿಂದಾಗಿ ನಾಶ ಆಗ್ಬಿಡುತ್ತದೆ. ಒಂದು ದಿನ ಮಾಡಿರುವಂತಹ ಒಂದು ಪಾಪಕ್ಕೆ ಒಂದು ಪ್ರದಕ್ಷಿಣೆಯಿಂದ ನಾಶ. ಪ್ರದಕ್ಷಿಣೀಕೃತಾತೇನ ಸತ್ವದ್ವೀಪಾ ವಸುಂದರ ದಿನ ಸಪ್ತೋದ್ಭವಂ ಪಾಪಂ ಮಮ ತಿಸ್ರ ಪ್ರದಕ್ಷಿಣಾ. 7 ದಿನದ ಪಾಪ 3 ಪ್ರದಕ್ಷಿಣೆಯಿಂದಾಗಿ ನಾಶವಾಗ್ತಾ ಇದೆ. ಕೃತ ಪ್ರದಕ್ಷಿಣಾ ಏನ ಏಕವಿಂಶತಿ ಭಕ್ತಿತಃ ಭ್ರೂಣ ಹತ್ಯಾದಿ ಪಾಪಾನಿ ನಾಶಮಾಯಾಂತಿ ತಕ್ಷಣಾತ್. 21 ಪ್ರದಕ್ಷಿಣೆಯನ್ನ ಮಾಡಿದ್ರೆ ಮಹಾಪಾತಗಳು ಅಂತ ಆ ಪಾಪಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಅಷ್ಟೋತ್ತರ ಶತಂ ಏನ ಕೃತಾ ಭಕ್ತ್ಯಾ ಪ್ರದಕ್ಷಿಣಾ, ಅಷ್ಟೋತ್ತರ ಶತ ಪ್ರದಕ್ಷಿಣೆಯನ್ನ ಮಾಡಿದ್ರೆ ತೇನೇಷ್ಟಂ ಕ್ರತುಭಿ ಪುಣ್ಯೈ ಸಮಾಪ್ತ ವರದಕ್ಷಿಣೈ. ಒಳ್ಳೆಯ ರೀತಿಯಲ್ಲಿ ದೊಡ್ಡ ದೊಡ್ಡ ಯಾಗಗಳನ್ನ, ಸಹಸ್ರಾಧಿಕವಾದ ಯಾಗವನ್ನ ಒಳ್ಳೆಯ ದಕ್ಷಿಣಾದಿಗಳನ್ನ ಕೊಟ್ಟು ಮಾಡಿದ್ರೆ ಏನು ಫಲವೋ ಅಂತಹ ಫಲ ಈ ರೀತಿಯಾದ ಪ್ರದಕ್ಷಿಣೆಯಾದಿಗಳಿಂದಾಗಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಏಕೋ ದಂಡ ಪ್ರಣಾಮಶ್ಚ ಸಹೇ ಸಪ್ತ ಪ್ರದಕ್ಷಿಣಾ. ಇಲ್ಲಿ ಈ ಪುರಾಣದಲ್ಲಿ ಹೇಳುವಂಥದ್ದು 7 ಪ್ರದಕ್ಷಿಣೆಗಳಿಗೆ ಒಂದೇ ಒಂದು ನಮಸ್ಕಾರ ಸಮಾನ. 7 ಪ್ರದಕ್ಷಿಣೆ ಮಾಡ್ತೇವೆ, ಒಂದು ನಮಸ್ಕಾರ ಮಾಡಿದರೆ ಸಾಕು 7 ಪ್ರದಕ್ಷಿಣೆಗೆ ಸಮ ಅಂತ ಹೇಳಿದ್ದಾರೆ. ಹಾಗಾಗಿ ಯಾಕೆ ಅಂದ್ರೆ ಎಂತಹ ಪ್ರದಕ್ಷಿಣೆ? ಪ್ರದಕ್ಷಿಣೆ ದಂಡಪಾತಂ ಯಕ್ಕರೋತಿ ಸದಾ ಮಮ ಚಿರಾಯುರು ಧನವಾನ್ ಭೋಗಿ ಧನವಾನ್ ಧರ್ಮವತ್ಸಲ ದಾನವಾನ್ ಧರ್ಮವತ್ಸಲಃ. ದಂಡ ಪ್ರಣಾಮವನ್ನ ಮಾಡಬೇಕು. ದಂಡ ಪ್ರಣಾಮವನ್ನ ಎಲ್ಲ ಪುರುಷರು ಕೂಡ ಆ ದಂಡ ಪ್ರಣಾಮವನ್ನ ಮಾಡಬೇಕು ಅಂತ ತಿಳಿಸ್ತಾರೆ.
ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಉರಸಾ ಶಿರಸಾ ತಥಾ ಮನಸಾ ವಚಸಾ ದೃಷ್ಟ್ಯ ಪ್ರಣಾಮೋಷ್ಟಾಂಗ ಉಚ್ಯತೆ ಅಂತ ಎರಡು ಕಾಲು, ಕೈ, ಜಾನುಗಳು, ಉರಸ ಮತ್ತು ಎದೆ, ಶಿರಸ ತಲೆ ಮತ್ತು ಮನಸ ವಚಸ ಅಂತ ಹೇಳುವ ನಮಸ್ಕಾರ ಮಾಡುವಾಗ ಎಲ್ಲೋ ಮನಸ್ಸಿರೋದು, ಮಂತ್ರ ಹೇಳದೇ ಇರೋದು, ಎಲ್ಲೋ ಒಂದು ಮಾತುಗಳನ್ನು ಹೇಳುವುದು, ಅದು ಆಗದೆ ಇವುಗಳಿಂದ ದೃಷ್ಟಿಯಿಂದಾಗಿ ಮನಸ್ಸಿನಿಂದ ವಚಸ್ಸಿನಿಂದ ಇವುಗಳ ಸಹಿತವಾದ ಪಾದಾದಿಗಳನ್ನ ಮಾಡುವಂಥದ್ದೇ ಅಷ್ಟಾಂಗ ಅಂತ ಕರೆದಿದ್ದಾರೆ. ಅಥವಾ ಕಿಂ ಬಹುಕ್ತೇನ ಶೃಣುಗುಹ್ಯಂ ಚ ಮೇ ಸುತ, ತುಂಬ ಹೇಳೋದ್ರಿಂದ ಏನು ಉಪಯೋಗ, ಒಂದೇ ಒಂದು ಹೇಳ್ತೇನೆ ಕೇಳು ಅಂತಾನೆ. ದಾಮೋದರ ಎಂಬುವಂತಹ ನಾಮ ನನಗೆ ಅತ್ಯಂತ ಪ್ರಿಯಕರ ಅಂತಾನೆ. ದಾಮೋದರೇತಿ ನಾಮ್ನಾ ವೈ ಭವೇತ್ ಪ್ರೀತಿರ ಮಮಾತುಲ ಗುಣಸಂಬಂಧಿ ಮನ್ನಾಮ ಕೃತಂ ಮಾತ್ರ ಯಶೋದಯ. ನನಗಿದು ಅತ್ಯಂತ ಇಷ್ಟಕರವಾಗಿರುವಂತಹ ನಾಮ. ಯಾಕೆಂದ್ರೆ ದದಿಭಾಂಡವನ್ನ ಸ್ಫೋಟ ಮಾಡಿದಾಗ ಯದಾಮೇ ದದಿಭಾಂಡಸ್ಯ ಸ್ಫೋಟನಂ ಗೋಕುಲೇ ಕೃತಂ, ಗೋಕುಲದಲ್ಲಿದ್ದಾಗ ಯಶೋದೆಯ ಮನೆಯಲ್ಲಿ ನಾನು ಅದನ್ನು ಒಡೆದಾಗ ನಿನಗೆ ಹಗ್ಗ ಕಡ್ತೇನೆ ಅಂತ ಯಶೋದೆ ಬಂದಾಗ ಪಾಪ ಎಷ್ಟೆಲ್ಲ ಕಟ್ತಾ ಇದ್ದಾಳೆ, ಏನು ಸರಿ ಆಗ್ತಾ ಇಲ್ಲ, ಎರಡು ಅಂಗುಲಗಳು ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ಯಶೋದೆಗೆ ಒಂದು ವೈರಾಗ್ಯ ಇರಲಿಲ್ಲ, ಇನ್ನೊಂದು ಜ್ಞಾನ ಇರಲಿಲ್ಲ. ಆ ಎರಡುವೇ ಇಲ್ಲ ಅಂತ. ಜ್ಞಾನ ಯಾಕೆ ಇಲ್ಲ? ಇವನು ನನ್ನ ಮಗ, ಇವನು ಕಟ್ಟಿ ಹಾಕ್ತೇನೆ ಅಂತ ಜ್ಞಾನ ಇಲ್ಲ. ಇನ್ನೊಂದು, ಇಷ್ಟು ಬೆಣ್ಣೆಯನ್ನ ವೇಸ್ಟ್ ಮಾಡಿದ ಇವನನ್ನು ಎತ್ಕೊಂಡು ಕೂತ್ರಲ್ಲಿ ಹಾಲು ಉಕ್ಕಿ ಹಾಲು ಚೆಲ್ಲಿ ಹೋಗ್ತದೆ ಅಂತ ವೈರಾಗ್ಯ ಕಮ್ಮಿ. ಹಾಗಾಗಿ ಭಗವಂತ ಹಾಗೆ ಮಾಡಿದ. ಆದರೆ ಅವಳ ಕಷ್ಟವನ್ನು ನೋಡ್ಲಿಕ್ಕಾಗದೆ ತಾನು ಬಂಧಿತನಾದವನಂತೆ ಕಂಡ. ಹಾಗಾಗಿ ದಾಮೋದರ ಅಂದ್ರೆ ಉದರದಲ್ಲಿ ದಾಮ ಯಾರಿಗಿದೆಯೋ ಅವನೇ ದಾಮೋದರ. ಹಾಗಾದ್ರೆ ಆಚಾರ್ಯ ನಮ್ಮಲ್ಲೂ ಉರಿದಾರ ಇದೆ, ನಾವು ದಾಮೋದರದ ಅಂತಲ್ಲ. ನಮಗೆ ಯಾರು ಏನು ಕಟ್ಟಿದ್ರು ಕಟ್ಸ್ಕೊಂಡ್ಬಿಡ್ತೇವೆ, ನಮಗೆ ಕಟ್ಲಿಕ್ಕೆ ಆಗ್ತದೆ. ಆದರೆ ಭಗವಂತನಾಗುವಾಗ ಕಟ್ಲಿಕ್ಕೆ ಆಗದೇ ಇರುವವನು, ಅಂಥವನು ದಾಮದಲ್ಲಿ ದಾರವನ್ನ ತಾನು ಉದರದಲ್ಲಿ ಕಟ್ಸ್ಕೊಂಡದ್ರಿಂದ ಅವನು ದಾಮೋದರ ಅಂತ ಕರೀತಾ ಇದ್ದಾನೆ. ನಮೋ ದಾಮೋದರಾಯೇತಿ ಜಪೇದ್ಯ ಸುಸಮಾಹಿತ ಸೂರ್ಯೋದಯೇ ಶುಚಿರ್ಭೂತ್ವ ತ್ರಿಸಹಸ್ರಂ ದಿನೇ ದಿನೇ. ದಾಮೋದರ ಅಂತ ಹೇಳಿ ಆ ಸೂರ್ಯೋದಯ ಕಾಲದಲ್ಲಿ ಇದನ್ನ ಪಠಣೆ ಮಾಡಬೇಕು, ಅವರಿಗೆ ಅನಂತವಾದ ಫಲ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಇದನ್ನ ಶಕ್ಯ ಆದ್ರೆ ಮಾಡಬಹುದು, ಇಲ್ಲ ಅಂದ್ರೆ ಇದು ಸ್ಮರಣೆಯನ್ನಾದ್ರೂ ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ 3000 ಬಾರಿ ಜಪ ಮಾಡಿ 1,50,000 ಯಾವತ್ ತತ ಉದ್ಯಾಪನೆಯದ್ಬುಧ. 3,50,000 ಆದ ಮೇಲೆ ಒಂದು ಉದ್ಯಾಪನೆ ಮಾಡಬೇಕು. ಉದ್ಯಾಪನೆಯಲ್ಲಿ ಹವನ ಮತ್ತು ತರ್ಪಣ. ಅಲ್ಲಿಲ್ಲ ಜಪಕ್ಕೆ 10 ದಶಾಂಶ ಸಂಖ್ಯೆಯಲ್ಲಿ ತರ್ಪಣ ಅಂತ ಇರ್ತದೆ. ಹೋಮ ಮತ್ತು ತರ್ಪಣ ಅವುಗಳನ್ನ ಮಾಡಬೇಕು. ತ್ರಿಸತ್ಯೇನ ಮಯಾ ಪ್ರೋಕ್ತಂ, ಕಾಯಿಕ ವಾಚಿಕ ಮಾನಸಿಕ ರೀತಿಯಲ್ಲಿ ಇದು ಸತ್ಯವಾಗಿರುವಂತಹ ಮಾತು ಅಂತ ಹೇಳಿದ್ದಾರೆ. ಹೀಗೆ ದಾಮೋದರಾಯೇತಿ ಪಠನ್ ನಿತ್ಯಂ ಕುರ್ಯಾತ್ ಪ್ರದಕ್ಷಿಣಂ ದಂಡಪಾತಂ ತಥಾ ಪುತ್ರ ಅಷ್ಟಾಂಗೇನ ಸಮನ್ವಿತಂ. ಹಾಗಾಗಿ ದಾಮೋದರ ಅಂತ ಹೇಳಿಕೊಂಡು ಭಗವಂತ ನಿನಗೆ ನಮಸ್ಕಾರ ಅಂತ ಹೇಳಿ ಅಷ್ಟಾಂಗ ಪ್ರದಕ್ಷಿಣೆಯನ್ನ ಮಾಡಿದರೆ ಅವರಿಗೆ ಯಾವ ತರಹದ ಗ್ರಹ ಪೀಡಾದಿಗಳು, ಅವರಿಗೆ ಯಾವುದೇ ತರಹದಿರುವಂತಹ ಶೋಕಾದಿಗಳು ಅವುಗಳು ಬರೋಲ್ಲ, ನನಗೆ ಅವರು ಹತ್ತಿರವಾಗ್ತಾರೆ ಎಂಬುದನ್ನ ತಿಳಿಸಿದ್ದಾರೆ. ಹಾಗಾಗಿ ಮಾಡುವಂತಹ ಪ್ರತಿಮೆಗೆ ನಮಸ್ಕಾರ ಅಂತಲ್ಲ, ಗುಹಾಶಯೈವ ನದೇಹ ಮಾನಿನೇ ಅಂತ ತಿಳಿಸ್ತಾರೆ. ಭಗವಂತ ಇದು ನಿನಗೆ ನಮಸ್ಕಾರ ಅಂದ್ರೆ ಈ ಪ್ರತಿಮಾಂತರ್ಗತನಾದ ಭಗವಂತನಿಗೆ ನಮಸ್ಕಾರ. ನ ಪ್ರತೀಕೆ ನಹಿ ಸಹ, ಪ್ರತೀಕದಲ್ಲಿ ಭಗವಂತವೇ ಹೊರತು ಪ್ರತೀಕವೇ ಭಗವಂತ ಅಲ್ಲ. ಅಂತಹ ಗುಹಾಶಯನಾದ ಯಾರಿಗೇ ನಮಸ್ಕಾರ ಮಾಡಲಿ, ನಮಸ್ಕಾರ ಮಾಡಿಸಿಕೊಳ್ಳುವ ವ್ಯಕ್ತಿ ಭಗವಂತನಿಗೆ ನಮಸ್ಕಾರ ಅಂದ್ಕೊಳ್ಬೇಕು. ಮಾಡುವಂತಹ ವ್ಯಕ್ತಿಗಳು ಕೂಡ ಇದು ಭಗವಂತನಿಗೆ ನಮಸ್ಕಾರ ಅಂತ ತಿಳುಕೊಂಡು ಈ ರೀತಿಯಾದ ನಮಸ್ಕಾರವನ್ನ ಹೇಳಿದ್ದಾರೆ. ಇಂತಹ ನಮಸ್ಕಾರಾದಿಗಳು ಮತ್ತು ಮುಂದೆ ಆ ಏಕಾದಶಿ ಮಹಿಮೆ, ಏಕಾದಶಿ ವ್ರತದ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಕೃಷ್ಣ ಕೆಲವು ಗೀತೆಗಳ ಒಂದು ಸಂದೇಶಗಳನ್ನ ತಾನು ಕೊಟ್ಟಿದ್ದಾನೆ. ಅದು ಏನು ಎಂಬುದನ್ನ ನಾಳೆ ದಿನ ಸೇರಿದ ನೋಡೋಣ ಅಂತ ಹೇಳ್ತಾ ನವದ ಫಲವನ್ನು ಕೃಷ್ಣ ಅರ್ಪಣಮಸ್ತು.